ಬಹಳ ಒಂದು ಹೃದಯಪೂರ್ವಕವಾಗಿ ಹಂಚಿಕೊಂಡಿದ್ದಾರೆ ತಮ್ಮ ವಿಷಯವನ್ನು. ಅವ್ರು ಫಸ್ಟ್ ಸಲ ಅವ್ರಿಗೆ ಭೇಟಿಯಾದಾಗ ಅವ್ರು ನೋಡಿ ಅಂತಾರಂದ್ರೆ, ಈ ವ್ಯಕ್ತಿಯಿಂದ ನಾ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇವರಿಗೆ ಒಂದು ಹೆಲ್ಪ್ ಮಾಡಕ್ಕೆ ಒಬ್ರು ಬೇಕಾಗಿದ್ದಾರ, ಇಂಥವ್ರು ನನ್ನ ಜೀವನ ಏನು ಚೇಂಜ್ ಮಾಡ್ತಾರೋ ಅಂತ ಅನ್ಕೋತಾರಂತ ಚಾರಿಜಿ ಗುರುಜಿಯವರು ಅನ್ಕೊಂತಾರೆ. ಅವರು ವಾಪಸ್ ಇವ್ರ ಕಡೆ ನೋಡಿದ ತಕ್ಷಣ ಅವ್ರ ಕಣ್ಣುಗಳಲ್ಲಿ ಇರ್ತಕ್ಕಂಥ ಒಂದು ಏನು ಶಕ್ತಿ ಇತ್ತಲ್ರಿ, ಅವ್ರ ಮುಖದಲ್ಲಿ ಇರ್ತಕ್ಕಂಥ ಏನೋ ಒಂದು ಶಕ್ತಿ ಇತ್ತು, ಅವ್ರನ್ನ ಇಷ್ಟು ಒಂದು ಆಕರ್ಷಣೆ ಮಾಡ್ತಂದ್ರೆ ಅವಾಗ ಸ್ವಲ್ಪ ಅವ್ರು ಏನು ಅನ್ಕೊಂತಾರಂದ್ರೆ, ನನಗೆ ಏನಾದರೂ ಒಂದು ದಾರಿ ಇಲ್ಲಿ ಸಿಗೋದು ಅಂತ ಅವ್ರಿಗೆ ಅನಿಸ್ತಂತ್ರಿ. ಅವಾಗ ನೋಡಿ, ನಮಗೆ ಆಧ್ಯಾತ್ಮಿಕವಾಗಿ ಒಬ್ಬರು ಗುರು ಬೇಕಾದ್ರೆ ನಮ್ಮ ಜೀವನಕ್ಕೆ, ನಾವು ಎಂಥ ಮಹಾನ್ ವ್ಯಕ್ತಿಗಳ ಅದೇವಂದ್ರೂ ಕೂಡ ಒಬ್ಬ ಗುರು ಅನ್ನುವ ಈ ಒಂದು ಸಾಧನೆ ಒಳಗೆ, ಈ ಒಂದು ಜೀವನದೊಳಗೆ ನಮಗೆ ಬೇಕೇ ಬೇಕು. ಈಗ ನಾವು ಇಲ್ಲಿ 3-4 ಗುರುಗಳನ್ನ ಪಡ್ಕೊಂಡ್ಬಿಟ್ಟಿದ್ರು. ನಾವು ಎಲ್ಲರಿಗೂ ಒಬ್ಬೊಬ್ಬರು ಗುರುಗಳದಾರ. ನಾವೆಷ್ಟು ಭಾಗ್ಯಶಾಲಿಗಳದಾವ ಅಂತಂದ್ರೆ, ನಮಗೆ 4 ಗುರುಗಳನ್ನು ನಾವು ಪಡ್ಕೊಂಡಂತ ಧನ್ಯವಾನರು ನಾವು ಅದ. ಅಂದ್ರೆ ನಮ್ಮ ಸಾಧನೆ ಎಷ್ಟು ಸಿಕ್ಕರಕ್ಕೆ ಇರ್ಬೇಕಂತೇಳಿ ಅಂದ್ರೆ, ಇದನ್ನ ಹೇಳೋದ್ರ ಜೊತೆಗೆ ನೀವು ಇದನ್ನ ಒಂದೊಂದು ಸ್ವಲ್ಪ ಮನಸ್ಸು ಕೊಟ್ಟು ನೀವು ಅದನ್ನ ಕಣ್ಣಾಡಿಸಿದಾರಂದ್ರೆ, ಇದು ನಿಜವಾಗಿಯೂ ಹೃದಯ ಪರಿವರ್ತನೆ ಮಾಡ್ತದೆ. ಅವತ್ತಿನ ನಾನು ಪುಸ್ತಕದಲ್ಲಿ ನೋಟ್ ಹಾಕಿದ್ದೆ, ಅದು ಸುಳ್ಳು ಹಾಕಿಲ್ರಿ. ನಾನು ಆ್ಯಕ್ಚುಲಿ ಈ ಬುಕ್ ನಡುವೊಬ್ಬರ ಇದು ಮುಗಿದ ತಕ್ಷಣ, ಸತ್ಸಂಗ ಮುಗಿದ ತಕ್ಷಣ ಇದನ್ನ ಯಾರು ತೊಗೊಂಡು ಹೋಗ್ತಾನಂದ್ರು ಹೋಗ್ಬೋದ್ರಿ. ನಾ ಇದ್ರಾಗೆಲ್ಲ ನೋಟ್ ಮಾಡಿಟ್ಟೇನ್ರಿ. ನಾನು ಪ್ರತಿಯೊಂದು ಸೆಂಟೆನ್ಸ್ ಯಾವುದು ಆಧ್ಯಾತ್ಮಿಕವಾಗಿ ಮುಖ್ಯದ, ಎದನ್ನ ನಾವು ಸೇರಿಸ್ಕೋಬೇಕು ಜೀವನದೊಳಗೆ, ಇಂಥ ಪ್ರತಿಯೊಂದನ್ನು ನಾನು ಏನು ಮಾಡಿದ್ದೇನೆ ಅಂತಂದ್ರೆ, ಈ ರೀತಿ ನಾನು ನೋಟ್ ಮಾಡಿಟ್ಟಿದ್ದೀನಿ. ಇಂಪಾರ್ಟೆಂಟ್ ಇರೋದು ಲೈನ್ ಮಾಡಿಟ್ಟಿದ್ದೀನಿ, ಅಗದಿ ಇಂಪಾರ್ಟೆಂಟ್ ಇರೋದು ಸ್ಟಾರ್ ಮಾರ್ಕ್ ಹಾಕಿಟ್ಟಿದ್ದೀನಿ. ಕೆಲವೊಂದಷ್ಟು ಅಳವಡಿಸ್ಕೊಳ್ಬೇಕಾಗಿದ್ದನ್ನು ಸೈಡ್ ಲೈನಿಂಗ್ಸ್ ಸೈಡ್ ಬರೆದಿದ್ದೀನಿ ನಾನು. ಸೊ ತಮಗೆ ಯಾರಾದರೂ ಇದು 3 ದಿವಸ ಮುಗಿದ ತಕ್ಷಣ ನಿಮಗೆ ಬೇಕಾಗಿತ್ತಂದ್ರೆ ಈ ಬುಕ್ನ ನಾನು ಇಲ್ಲೇ ಇಡ್ತೇನೆ ಸರ್, ಇಲ್ಲೇ ಇಡ್ತೇನೆ. ತಾವು ಇದನ್ನ, ಯಾಕಂದ್ರೆ ನಾನು ಮತ್ತೆ ಇನ್ನೊಂದು ಬುಕ್ ತೊಗೊಂಡು ಮತ್ತೆ ನಾನು ನೋಟ್ ಮಾಡಿಡ್ತೇನೆ. ನನಗೆ ಅದು ರೂಢಿ ಆಗ್ಬಿಟ್ಟದೆ, ಎಲ್ಲಿ ಅದ ಅನ್ನೋದು ನನಗೆ ಇಲ್ಲಿ ಹೃದಯ ಒಳಗೆ ದೇವ್ರು ಕುಂದಿಸ್ಬಿಟ್ಟಂದ್ರೆ, ಇದು ಇದ್ರ ಮೇಲೆ ನನಗೆ ಯಾಕೆ ಇಷ್ಟು ಪ್ರೀತಿ ಬಂತಂದ್ರೆ, ಇದು ಯಾವಾಗ ಬುಕ್ ಇಡ್ತೀನಿ ರೀ ಮುಗಿಯ ಬಂದ್ರಿ. ಇದು ನಾ ಸರ್ ಈಗ ಮಟ್ಕೋ ಸರ್ ಹೇಳಿದೆ, ನಾನು ಈ ಪುಸ್ತಕ ಮುಗಿತಾನೆ ಇಲ್ಲ ಸರ್ ಇದು ಅಂತೇಳಿ. ಅವಾಗ ಒಂದು ದಿವಸ ನಾನು ರವಿವಾರ ದಿವಸ ಕಾಲೇಜಿಗೆ ಹೋದಾಗ ನಾನು ವರ್ಕ್ ಭಾಳ ಇತ್ತು, ಮಾಡ್ಬೇಕಂತ ಕುಂತಂತ ಬುಕ್ ನೆನಪಾಗಿ ಓಪನ್ ಮಾಡಿದೆ. ಗುರುಜಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು. ಸುಮಾರು 15-20 ದಿವಸ ಆದ ಗುರುಜಿ ಈ ಬುಕ್ ತೊಗೊಂಡ, ಇದು ಪೇಜ ಮುಂದೆ ಹೋಗಲ್ಲ, ಇದಕ್ಕೆ ಅನುಗ್ರಹ ನೀವು ಮಾಡ್ಬೇಕಂತೇಳಿ. ನೀವು ನಂಬಲ್ರಿ, ರಾತ್ರಿ 8:30 ತನಕ ನಾವು ಮೇಲೆ ಇದ್ದಿಲ್ರಿ, ಪುಸ್ತಕ ಮುಗಿತೀವಿ. ನಾವು ಊಟಕ್ಕೆ ಎಸದಕ್ಕೆ ಹೋಗಿಲ್ರಿ ಅವತ್ತು. ಸೊ ಅಂದ್ರೆ ಗುರುಜಿನ ನಾವು ಬೆನ್ನು ಹತ್ತಿದ್ರೆ ನಮ್ಮನ್ನು ಇನ್ನೂ ಏನು ಮಾಡಿಸ್ಬೋದು ಅಂತೀರಿ ಅವರು. ಅದಕ್ಕೆ ಕೆಲವೊಂದಷ್ಟು ನಾನು ನಿಮಗೆ ಹೇಳ್ಕೊಂತ ನಾನು ಇಲ್ಲಿ ಒಂದು ಅವ್ರು ಹೇಳ್ತಕ್ಕಂಥದ್ದನ್ನು ನಿಮಗೆ ನಾನು ಹೇಳ್ಕೊತ ಹೋಗ್ತೇನೆ. ಭಾಳ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಿಮಗೆ ಹೆಂಗೆ ನಾವು ಧ್ಯಾನ ಮಾಡ್ತೀವಿ ಬರ್ರಿ ಅಂತೇಳಿ ಏನು ನಮಗೆ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸಿದ್ರಲ್ರಿ, ಇದೇ ರೀತಿನ ಗುರುಜಿ ಅವರಿಗೂ ಕರ್ಕೊಂಬಂದು ಕುಂಡ್ರಿಸಿದ್ರು. ಅದು ಲೇಟರ್ ಆನ್ ಅವರು ಲೇಟಾಗಿ ಗುರುಜಿ ಅವ್ರಿಗೆ ಭೇಟಿ ಆಗ್ತಾರೆ. ಅದರೊಳಗೆ ಎಲ್ಲ ಅಂಶಗಳು ಇದ್ರೊಳಗೆ ಅದ. ಆ ವ್ಯಕ್ತಿ ನೋಡಿ ಅಲ್ಲಿ ಹೇಳ್ತಾರೆ, ನೋಡ್ರಿ ಈ ವ್ಯಕ್ತಿ ನಾನು ಗುರಿ ತಲುಪಿಸಬಲ್ಲನ, ಸ್ವತಃ ಇವರಿಗೇನ ತಿರುಗಾಡಕ್ಕೆ ಒಬ್ಬರು ಸಹಾಯದ ಅವಶ್ಯಕತೆ ಅದ. ನೋಡ್ರಿ ಬುಕ್ಗಳು ಬರ್ದಾರ್ರಿ ಅವರು, ರಿಟರ್ನ್ ವೆರಿ ಎಕ್ಸ್ಪ್ಲೇನ್ ಭಾಳ ಮಾಡಿದಾರ. ಅಂಥ ವ್ಯಕ್ತಿಗೆ ನನಗೇನು ಸಹಾಯ ಮಾಡ್ತಾರೆ ಇವರು ಆಧ್ಯಾತ್ಮಿಕದೊಳಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಬರ್ದಾರ. ಆದ್ರೆ ಅವರ ದೃಷ್ಟಿ ಯಾವಾಗ ಅವ್ರ ಕಣ್ಣೊಳಗೆ ಶಕ್ತಿನ ನೋಡಿದೆ, ಅವಾಗ ಅವ್ರು ಏನು ಹೇಳ್ತಾರ ಅಂತಂದ್ರೆ, ಈ ವ್ಯಕ್ತಿ ಒಬ್ಬರು ನಾನು ಗುರುವಾಗಬಲ್ಲರು ಅಂತ ಅವ್ರು ಅದರೊಳಗೆ ತಿಳಿಸಿದಾರೆ. ಈ ವ್ಯಕ್ತಿಯಿಂದ ಅಷ್ಟೇ ನನ್ನ ಜೀವನ ಏನಾಗ್ತದಂದ್ರೆ ನನ್ನ ಸಾಧ್ಯ ಆಗ್ತದೆ, ನನ್ನ ಗುರಿಯನ್ನು ಮುಟ್ಟಬಹುದು ಅನ್ನುವಂಥದ್ದು ಒಂದು ನಾವು ಮನಗಂಡೆ ಅನ್ನುವಂಥದ್ದನ್ನು ಗುರುಜಿ ಅವ್ರಿಗೆ ಹೇಳ್ತಾರೆ. ಅಂದ್ರೆ ಅಲ್ಲಿ ಅವರಿಗೆ ಏನು ನಿರ್ಧಾರ ಆಗಿತ್ತಂದ್ರೆ, ನಾನು ಈ ಶಿಷ್ಯನ ಮುಂದೆ ನನ್ನ ನೆಕ್ಸ್ಟ್ ಆಗ್ತಕ್ಕಂಥವ್ರು ಅನ್ನುವಂಥದ್ದನ್ನು ಅವ್ರು ನೋಡಿದ ಕೂಡಲಿನ ಬಾಬೂಜಿಯವರು ಅವಾಗ ಅವ್ರನ್ನೇ ನೋಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ನೆಕ್ಸ್ಟ್ ಇವರು ನನ್ನ ಜಾಗಕ್ಕೆ ಇವರೇ ಬರ್ತಾರೆ ಅಂತೇಳಿ ಅವಾಗ ನೋಟ್ ಮಾಡಿ ಇಟ್ಕೊಂಡಂತೆ ಇತ್ತು ಅನ್ನುವಂಥ ಸಂದೇಶವನ್ನು ಅವ್ರು ಅವಾಗಲೇನ ಹೋಗ್ರಿ ಸ್ನಾನ ಮಾಡ್ಬರ್ಗ್ರಿ, ಇಲ್ಲೇ ಇರ್ರಿ, ಇವತ್ತಿರ್ರಿ, ನಾಳೆ ಇರ್ರಿ. ಎಷ್ಟು ಪ್ರೀತಿ ನೋಡ್ರಿ. ನಾವು ಮನೆಗೆ ಬಂದಾಗ ಎಲ್ಲರಿಗೆ ಕಾಳಜಿ ಮಾಡ್ತಿರ್ತೀವಿ, ಇವತ್ತಿರ್ರಿ, ನಾಳೆ ಬಂದ್ರಿ, ಟಿಫಿನ್ ಮಾಡಿರಿ, ಏನು ಬೇಕಿಲ್ರಿ ಮಾಡ್ಕೊಡ್ತೀವಿ ಅಂತೇಳಿ.
ಅವ್ರು ಹೇಳ್ತಾರೆ ಅದ್ರೊಳಗೆ ಅವ್ರ ವಿನಮ್ರತೆ, ಅವ್ರು ಹೇಳ್ತಾರೆ ಅಂಥ ಮಹಾಗುರುವಾಗಿ ಅವರಲ್ಲಿ ಇರ್ತಕ್ಕಂಥ ವಿನಮ್ರತೆ ಏನದಲ್ಲ ಅದು ನನ್ನ ಮನಸ್ಸನ್ನು ಹಿಡಿಸ್ತು. ಅವರು ಸ್ನಾನಕ್ಕೆ ಇವರು ಬಕೆಟಿಗೆ ಒಂದು ನೀರನ್ನು ಜಗ್ತಿದ್ರಂತೆ, ಪಂಪ್ಲಿ. ಇವ್ರು ನೋಡ್ತಾ ಕುಂತಿರ್ತಾರಂತೆ, ಯಾರಿಗೂ ಸಲಗಿರ್ಬೇಕಂತ ತಿಳ್ಕೊಂಡಿರ್ತಾರಂತವ್ರು. ಆ ಪಂಪ್ ಹೊಡೆದು ಬಕೆಟನ್ನು ಒಳಗಿಟ್ಟು ಬಂದು ಅವಾಗ ಚಾರಿಜಿಯವ್ರಿಗೆ ಹೇಳ್ತಾರಂತ, ಬಾಬಾಜಿಯವರು ಹೋಗಿ ಸ್ನಾನ ಮಾಡ್ಕೊಂಡು ಬರ್ರಿ, ನೀರು ರೆಡಿ ಐತಂತ. ಚಾರಿಜಿಯವ್ರಿಗೆ ಶಾಕ್ ಆಗ್ಬಿಡ್ತದಂತ. ಏನು ಶಾಕ್ ಅಂದ್ರೆ ಅವ್ರು ನೀರು ಹೊಡಿತಾ ಇರೋದು ನನ್ನ ಸಲುವಾಗಿ, ನನಗೆ ಯಾಕೆ ಅರ್ಥ ಆಗ್ಲಿಲ್ಲ ಇದು ಅಂತ. ಅಂದ್ರೆ ಯಾರು ಗುರುಜಿ ಸ್ಥಾನದಲ್ಲಿ ಇರ್ತಾರ ಅವರು ಬಹಳ ವರ್ಕ್ ಮಾಡ್ಬೇಕಾಗ್ತದ್ರಿ. ನಾವೆಲ್ಲ ಏನು ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಗುರುಜಿ ಇದ್ರೆ ಸೇವಾ ಮಾಡಕತ್ತಿ 20 ಜನ ಇರ್ತಾರ, ನಾವು ಆರಾಮಿರೋದು ಅಂತ ಅನ್ಕೊಂಡಿರ್ತೀವಿ. ಬಟ್ ಗುರುಜಿ ಆದ್ರೆ ಪ್ರತಿಯೊಂದು ಒಬ್ಬೊಬ್ಬರ ಒಂದೊಂದು ಸಣ್ಣ ಸೂಕ್ಷ್ಮ ಚಲನವಲನ, ಅವರ ಮನಸ್ಥಿತಿ, ಅವರ ಮನೋಭಾವ, ಅದಕ್ಕೆ ಹೊಂದಿಕೊಂಡಂತೆ ಅವರ ಆಧ್ಯಾತ್ಮಿಕ ಉನ್ನತಿ, ಅದನ್ನು ಒಂದೊಂದು ಸೆಕೆಂಡ್ ಕೂಡ ಅವರು ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ನಮಗೆ ಗೊತ್ತೇ ಇರೋದಿಲ್ಲ. ಆ ರೀತಿ ಒಳಗೆ ಅತ್ಯದ್ಭುತವಾದಂಥ ಒಂದು ಪುಸ್ತಕ ಇದೈತ್ರಿ ಇದು. ಇಲ್ಲಿ ಗುರುಗಳು ಹೇಳ್ತಾರೆ ನೋಡ್ರಿ, ಅವರು ಬಾಬೂಜಿಯವರು ಹೆಂಗಿದ್ದಾರೆ ಅಂತ ಹೇಳ್ತಾರೆ, 1-2 ಸೆಂಟೆನ್ಸ್ದಲ್ಲಿ ಹೇಳ್ತಾರೆ. ಅವ್ರು ಯಾವತ್ತು ಹಸನ್ಮುಖಿ ಮತ್ತು ಬಹಳ ಚುರುಕು ಸ್ವಭಾವದವ್ರಿಗೆ ಅಂತ ಹೇಳ್ತಾರೆ. ಮತ್ತು ಅವರು 5-6 ಭಾಷೆಗಳು ಬರ್ತಿದ್ವು, ಅವರಿಗೆ 5-6 ಭಾಷೆಗಳು ಅವ್ರು ಬರ್ತಿದ್ವು ಅಂತ ಹೇಳ್ತಾರೆ. ಮತ್ತು ಅವ್ರು ಎಂಥ ಸಮಸ್ಯೆ ಅಂತಂದ್ರೆ ಎಂಥ ಪರಿಸ್ಥಿತಿಯೊಳಗೂ ಬದಲಾವಣೆ ಮಾಡ್ತಿದ್ರು ಅಂದ್ರೆ ಅವ್ರು ಹೇಳ್ತಾರೆ. ಅವರು ಗುರುಜಿಯವರು ಯಾರು ಗುರು ಅಂತ ನಾವು ಕರಿಬೇಕಂದ್ರೆ, ಯಾವ ಸ್ಥಾನದಲ್ಲಿ ಗುರು ಇದ್ದಾಗ ಅಲ್ಲಿ ಎನ್ವೈರ್ಮೆಂಟ್ ಚೇಂಜ್ ಇರ್ತದೆ, ಆ ವ್ಯಕ್ತಿನ ನಾವು ಗುರು ಅಂತ ಕರಿಬೇಕು. ಬಾಬಾಜಿಯವ್ರು ಏನು ಹೇಳ್ತಾರಂದ್ರೆ, ನಮ್ಮ ದುರಾದೃಷ್ಟ ಏನಪ್ಪ ಅಂತಂದ್ರೆ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಬದಲಾವಣೆ ಮಾಡಿ ಬರ್ತೀವಿ, ಆದ್ರೆ ಅದನ್ನಲ್ಲಿ ಉಳಿಸ್ಕೊಳ್ಳತಕ್ಕಂಥ ಶಕ್ತಿ ಅಭ್ಯಾಸಿಗಳ ಕಡೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಜಿಯವರು. ಒಬ್ಬರು ಅಭ್ಯಾಸಿಯವರು ಮನೆಯಲ್ಲಿ ಇದ್ದಾಗ ಬೆಳತನಕ ನಿದ್ದೆನೇ ಮಾಡಲಿಲ್ಲ ಅಂತ ಗುರುಜಿಯವರು, ಬಾಬೂಜಿಯವರು ಮಾಡಲಿಲ್ಲ ಅಂತ ಮಾರ್ನಿಂಗ್ ಎದ್ದು ಕೇಳ್ತಾರಂತ. ಹಾಗಾದ್ರೆ ಇವತ್ತು ರಾತ್ರಿ ಎಲ್ಲರೂ ಹೋಟೆಲ್ ಸಮೀಪ ಇರ್ತದೆ, ಶಿಫ್ಟ್ ಆಗಿಬಿಡೋಣ ಅಂತ ಮಾತಾಡ್ತಾರೆ. ಸರಿ ಆಯಿತು ಅಂತೇಳಿ ಇವ್ರು ಏನು ಮಾಡ್ತಾರೆ, ರಾತ್ರಿಯಲ್ಲಿ ಹೋಟೆಲ್ ಶಿಫ್ಟ್ ಆಗ್ತಾರೆ, ಮಸ್ತ್ ನಿದ್ದೆ ಆಗ್ತದಂತ. ಅವಾಗ ಎದ್ಕೊಳ್ಳಿ ಚಾರೇಜಿಯವ್ರಿಗೆ ಕೇಳ್ತಾರ ಬಾಬೂಜಿಯವ್ರಿಗೆ, ಅಲ್ಲ ಮನಿ ಒಳಗೆ ನಿದ್ದೆ ಆಗಲಿಲ್ಲ, ಇಲ್ಲಿ ಚಲೋ ನಿದ್ದೆ ಆಗ್ತವ ಅಂತಂದ್ರೆ ಅವ್ರು ಹೇಳ್ತಾರ ವಾತಾವರಣ. ಇದು ನೆನಪಿಟ್ಟುಕೊಳ್ಳಿ, ಆಧ್ಯಾತ್ಮಿಕ ಜೀವನಕ್ಕೆ ಇಲ್ಲಿ 2-3 ಸಲ ಸರ್ ಆಗಲಿ, ಚಕ್ರವರ್ತಿ ಸರ್ ಆಗಲಿ ಅಥವಾ ಮಠಪ ಸರ್ ಆಗಲಿ, ಇನ್ನೊಬ್ಬರಿಗೆ ಇಬ್ಬರು ಗುರುಗಳು ಇಲ್ಲಿ ಮಾತಾಡೋ ಮುಂದೆ ಪ್ರತಿ ಸಲವೂ ನಮಗೆ ಎಚ್ಚರಿಕೆ ಕೊಡ್ತಾ ಇರೋದೇನಪ್ಪ ಅಂತಂದ್ರೆ, ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಪರಿಸರ ಕೂಡ ಕಾರಣ ಆಗ್ತದೆ, ಮನೋಭಾವ ಕೂಡ ಕಾರಣ ಆಗ್ತದೆ. ನಮ್ಮ ಪರಿಸ್ಥಿತಿ ಏನು ಸುತ್ತಮುತ್ತಲ ಪರಿಸರ, ನಾವು ಇರತಕ್ಕಂಥ ವಾತಾವರಣ ಸರಿ ಇದ್ದಿದ್ದೇ ಇಲ್ಲ ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ನಾವು ಯಾವತ್ತು ಪರಿಸರವನ್ನು, ನಮ್ಮ ಸುತ್ತಮುತ್ತಲು ಆಧ್ಯಾತ್ಮಿಕಕ್ಕೆ ಸಹಕಾರ ಕೊಡ್ತಕ್ಕಂಥ ಪರಿಸರವನ್ನು ನಾವು ನಿರ್ಮಾಣ ಮಾಡ್ಬೇಕ್ರಿ. ಮಗನ ನಾವು ದಿನನಿತ್ಯ ಧ್ಯಾನ ಮಾಡ್ತೀವಿ, ದಿನನಿತ್ಯ ಜಪ ಮಾಡ್ತೀವಿ, ತಪ ಮಾಡ್ತೀವಿ, ದೇವರ ಧ್ಯಾನ ಮಾಡ್ತೀವಿ, ಆದರೂ ದೇವರು ಒಲೆ ಆಗುತ್ತಿಲ್ಲ. ಇದು ನೀವು ದೇವ್ರನ್ನ ಕರೆಯಬೇಡ್ರಿ, ನೀವು ದೇವ್ರನ್ನ ಕರೆಯಬೇಡ್ರಿ. ಈ ಹೃದಯವನ್ನು ಸ್ವಚ್ಛ ಇಟ್ಕೊಂಡ್ಬಿಟ್ರೆ ದೇವ್ರ ತಾನು ಬಂದು ಕುಂದ್ಬಿಡ್ತಾನೆ. ಆ ರೀತಿ ಒಳಗೆ ಏನಂತಂದ್ರೆ ಬಾಬೂಜಿಯವರು ಎಕ್ಸಾಂಪಲ್ಸನ್ನು ಅವರು ಕೊಡ್ತಾರೆ. ಅವ್ರ ಪಾದಗಳು ಹೆಂಗಿದ್ದು ಅಂತ ಹೇಳ್ತಾರೆ. ನನಗೆ ಇಷ್ಟು ಖುಷಿ ಅನ್ನಿಸ್ತಂದ್ರೆ ಈ ಸೆಂಟೆನ್ಸ್ ಓದಿ, ಪಾದ ಪದ್ಮ ಅವರು ಪಾದ ಇದ್ದಂಗಿತ್ತು ಅಂತ ಹೇಳ್ತಾರೆ. ಚಾರೇಜಿಯೊಳಗೆ ಹೇಳ್ತಾರೆ ಅವ್ರ ಪಾದಗಳು ಹೆಂಗಿದ್ವು ಅಂತಂದ್ರೆ, ಅದನ್ನು ಸ್ಪರ್ಶ ಮಾಡಿದರೆ ಪಾದ ಪದ್ಮವನ್ನು ಹಿಡ್ದಂಗೆ ನನ್ನ ಹೃದಯಗೆ ಅದು ಭಾಳ ತಡ್ತು. ನನಗೆ ಎಷ್ಟು ಮೃದುವಾಗಿತ್ತು ಅಂತಂದ್ರೆ, ಎಷ್ಟು ಕೋಮಲ ಇತ್ತಂದ್ರೆ, ಆ ಸಣ್ಣ ಕೂಸಿನ ಒಂದು ಪಾದ ಹಿಡ್ದಂಗೆ ನನಗೆ ಅನ್ನಿಸ್ತು ಅಂತ ಹೇಳ್ತಾರೆ. ಅಂದ್ರೆ ಗುರುಜಿಯವರು ಎಷ್ಟು ಅವರು ಉನ್ನತಕ್ಕೆ ಒಂದು ಹೋಗಿರ್ಬೋದು ಅನ್ನುವಂಥದ್ದು. ಅವ್ರ ಇಡೀ ದೇಹವನ್ನು ಎಷ್ಟು ಸೂಕ್ಷ್ಮತೆಯಡೆಗೆ ಅವರು ತೊಗೊಂಡು ಹೋಗಿರ್ತಾರೆ. ಅವ್ರು ಏನು ಹೇಳ್ತಾರಂದ್ರೆ, ನೀವು ಸೂಕ್ಷ್ಮತೆಯಿಂದ ಇರ್ರಿ. ನಮಗೆ ಯಾಕೆ ಅಧಮತೆ ಬೆಳೀತಾ ಇಲ್ಲ ಅಂತಂದ್ರೆ, ನಾವು ಯಾಕೆ ಸ್ಪಿರಿಚುವಲ್ ಲೈನ್ ಒಳಗೆ ನಾವು ಮೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ, ನಾವು ಸೂಕ್ಷ್ಮತೆಯನ್ನು ಕಳ್ಕೊಂಡ್ಬಿಟ್ಟಿವಿ. ನಾವು ಯಾವಾಗ ಸೂಕ್ಷ್ಮತೆಯೊಂದಿಗೆ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಮಗೆ ಗೊತ್ತಾಗ್ತದೆ. ನೀವು ಕುಂತಲ್ಲಿ ಹೇಳ್ತೀರಿ, ಇಂತಲ್ಲಿ ಇದು ನಡೀತದೆ, ಇಂತಲ್ಲಿ ಇದು ನಡೀಗಿಲ್ಲ, ಇದು ಹಿಂಗೆ ಆಗ್ತದೆ ನೋಡ್ರಿ ಅಂತ ನೀವು ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಶಕ್ತಿ ಆ ಸೂಕ್ಷ್ಮತೆಯಿಂದ ಬರ್ತದೆ. ಆ ಸೂಕ್ಷ್ಮತೆ ಯಾವಾಗ ಬರ್ತದಂದ್ರೆ, ನಮ್ಮ ಮನೋಭಾವ ಪ್ಲಸ್ ಮತ್ತು ಪರಿಸರದೊಂದಿಗೆ, ಪರಿಸರ ಏನು ನಾವು ಸರಿಯಾಗಿ ನಾವು ಇಟ್ಕೊತೀವಿ ಸುತ್ತಮುತ್ತಲು, ಮತ್ತು ನಾವು ಆಲ್ಮೋಸ್ಟ್ ಆಲ್ ವೆಜಿಟೇರಿಯನ್ ಅಂತ ಹೇಳ್ತೀವಿ. ನಾವು ವೆಜಿಟೇರಿಯನ್ ಮನಸ್ಥಿತಿ ಒಳಗೂ ನಾವು ವೆಜಿಟೇರಿಯನ್ ಆಗ್ಬೇಕು.
ಸಾತ್ವಿಕತೆ ಅನ್ನೋದು ಬರೀ ಫುಡ್ ಒಳಗಷ್ಟೇ ಬರಬಾರ್ದು ರೀ, ಅದು ನಮ್ಮ ವಿಚಾರದೊಳ ದಾರಿ ಒಳಗೂ ಬರ್ಬೇಕ್ರಿ, ನಮ್ಮ ಜೀವನ ಶೈಲಿ ಒಳಗೂ ಬರ್ಬೇಕ್ರಿ. ಅವಾಗ ಏನಾಗ್ತದಂದ್ರೆ ಅದು ಸಾತ್ವಿಕತೆ ಅನ್ನೋದು ನಮ್ಮನ್ನು ಅದು ತಾನೇ ಹೃದಯ ಕಮಲ ಅರಳುವಂಗೆ ಮಾಡಿಬಿಡ್ತದೆ ಸಾತ್ವಿಕತೆ. ಸೊ ಅಷ್ಟು ಚೆನ್ನಾಗಿ ಅವರು ಆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಏನು ಪ್ರಶ್ನೆ ಕೇಳ್ತಾರಂದ್ರೆ, ಆಧ್ಯಾತ್ಮಿಕ ಸ್ಥಿತಿ ಉನ್ನತಿ ಮಾಡ್ಕೋಬೋದನ್ನ ಅಂತ ಕೇಳ್ತಾರೆ ಅವರು. ಬಾಬೂಜಿಯವ್ರಿಗೆ ಕೇಳ್ತಾರೆ, ಯಾರೊಬ್ಬರು ಅಭ್ಯಾಸಕ್ಕೆ ಕೇಳ್ತಾರೆ. ನಾವು ನೀವು ಕುಂತಾಗಿ ಪ್ರಶ್ನೆ ಕೇಳ್ತಿರ್ತೇವಲ್ಲ ಸರಿಗೆಲ್ಲ, ಹಂಗೊಂದು ಕೇಳಿದಾಗ ಅವ್ರು ಹೇಳ್ತಾರಂದ್ರೆ, ಅದಕ್ಕೆ ಸಂಸ್ಕಾರ, ನಿಮ್ಮ ಸಂಸ್ಕಾರಗಳು ಎಡೆ ಮಾಡಿಕೊಟ್ರ, ಬಾಬಾಜಿಯವರು ಹೇಳಿರ್ತಕ್ಕಂಥದ್ದು ಇದು, ನಿಮ್ಮ ಸಂಸ್ಕಾರಗಳು ಅದಕ್ಕೆ ಎಡೆ ಮಾಡಿಕೊಟ್ರೆ ಅದನ್ನು ನಿಮ್ಮ ಅನುಭವಕ್ಕೆ ತಂದು ಕೊಡ್ತೇನೆ ನಾನು ಅಂತ ಹೇಳ್ತಾರೆ ಅವರು. ನೋಡ್ರಿ, ಮೊದಲ ಪರಿಸರ ಬಂತು, ನೆನಪಿರಲ್ರಿ ನಾ ಹೇಳ್ತಕ್ಕಂಥದ್ದು. ಮೊದಲ ಪರಿಸರ ಬಂತು, ಮನೋಭಾವ ಬಂತು, ಈಗ ಸಂಸ್ಕಾರ ಬಂತ್ರಿ. ಅಂದ್ರೆ ಆಧ್ಯಾತ್ಮಿಕಕ್ಕೆ ಒಂದೇ ದಾರಿ ಇಲ್ರಿ. ಧ್ಯಾನ ಮಾಡಿಬಿಟ್ರೆ ನಾವು ಕೆಲಸ ಮುಗಿಲಿದ್ರೆ ಧ್ಯಾನ ಕೇವಲ 5% ಅಂತ ಹೇಳ್ತಾರೆ ಬಾಬೂಜಿ ಅವ್ರಿಗೆ. ಧ್ಯಾನ ಕೇವಲ 5% ಆಧ್ಯಾತ್ಮತೆಗೆ. ಹಂಗಾರೆ 95% ಏನಂತ ಕೇಳಿದ್ರೆ ಅಂದ್ರೆ 95% ನಿಮ್ಮ ಮನೋಭಾವ, ನೀವು ಯಾವ ರೀತಿ ವಿಚಾರ ಮಾಡ್ತೀರಿ, ಯಾವ ರೀತಿ ಇರ್ತೀರಿ, ಯಾವ ರೀತಿ ನೀವು ಅದನ್ನು ನೀವು ಒಳಗಡೆ ತಗೊಂತೀರಿ ಅನ್ನುವಂಥದ್ದು ನಿಮ್ಮ ಉನ್ನತಿ ಮೇಲೆ ಡಿಪೆಂಡ್ ಇರ್ತದೆ. 95% ಅಂತ ಹೇಳ್ತಾರೆ. ಸೊ ಅವರು ರೆಡಿ ಅದಾರ ಕೊಡ್ಲಿಕ್ಕೆ, ನಾವು ಅದನ್ನು ತೊಗೊಳ್ತಕ್ಕಂಥದಕ್ಕೆ ನಾವು ರೆಡಿ ಆಗ್ಬೇಕಾಗೈತಿ. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ನೋಡ್ರಿ ಒಂದು ಮಾತು ಹೇಳ್ತಾರೆ, ನನ್ನ ಸಮರ್ಥ ಗುರುಗಳು ಲಾಲಾಜಿಯವರು, ಅವ್ರ ಕೃಪೆ ಇತ್ತಂದ್ರೆ ಯಾವ ಬೇಕಾದ ಕೆಲಸಗಳನ್ನಾದರೂ ಮಾಡ್ಬೋದು. ನೋಡಿ, ಈ ಸೆಂಟೆನ್ಸ್ ನೀವು ಓದಿದಾಗ ಮೈ ಸುಮ್ಮಂತದ್ರಿ. ಯಾವ ಬೇಕಾದ ಕೆಲಸಗಳನ್ನು ಮಾಡ್ಬೋದು ಅಂತಂದ್ರೆ ಎಷ್ಟು ಶಕ್ತಿ ಇರ್ಬೋದಂತ್ರಿ ಆ ಗುರುಜಿಯವರ ಹತ್ರ. ಎಂಥ ಕಾರ್ಯವನ್ನಾದರೂ ಕ್ಷಣಾರ್ಧದಲ್ಲಿ ಚಿಟಿಕೆ ಹೊಡೆಯುವಾಗ ಆ ಕೆಲಸ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ ಅವರು. ಅಂದ್ರೆ ಗುರುವಿನ ಒಂದು ಶಕ್ತಿ ಎಷ್ಟು ಅದ ಅನ್ನೋದು ಜೊತೆಗೆ ಅವ್ರು ಮುಂದೇನು ಹೇಳ್ತಾರಂದ್ರೆ, ಸೊ ಹಂಗಾದ್ರೆ ಅವ್ರ ಮೇಲೆ ನಾವು ಅಷ್ಟು ಮಾಡಿಬಿಟ್ರೆ ಮುಗಿತಂದ್ರೆ ಕೆಲಸ ಅಂತ ಕೇಳ್ತಾರೆ ಅವರು. ಅದಕ್ಕೆ ಅವ್ರು ಹೇಳ್ತಾರೆ, ಅಷ್ಟೇ ಸಾಲೋದಿಲ್ಲ, ಗುರುವಿನ ಮೇಲೆ ಭಕ್ತಿ ಬೇಕು, ವಿಶ್ವಾಸ ಬೇಕು. ಆ ಗುರು ನನಗೆ ಮಾಡಿ ಕೊಡ್ತಾನೆ ಅನ್ನುವಂಥ ಒಂದು ಏನು ಬೇಕಂದ್ರೆ ಆತ್ಮವಿಶ್ವಾಸ ನಮಗೆ ಬೇಕು. ಹಂಗಿದ್ದಾಗ ಅಷ್ಟೇ ಏನಾಗ್ತದಂದ್ರೆ ನಮಗೆ ಆ ಗುರು ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮಗೆ ಆ ಗುರುವಿನ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ, ಆ ಗುರುವಿನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಅವಾಗ ನಮ್ಗೆ ಏನಾಗ್ತದೆ ಅಂದ್ರೆ ಆ ಗುರು ಏನು ಶಕ್ತಿ ಕೊಟ್ಟರು ಕೂಡ ನಮಗೆ ತಗೊಳಕ್ಕೆ ನಾವು ಏನಾಗ್ತೇವೆ ಅಂತಂದ್ರೆ ಅಶಕ್ತರಾಗಿರ್ತೀವಿ. ಅದಕ್ಕೆ ಎಷ್ಟು ಒಂದು ಪರಿವಾರ ಇಲ್ಲಿ ಏನು ನಾವು ಎಲ್ಲರೂ ಕೂಡೀವಿ, ಇದು ಅತ್ಯದ್ಭುತವಾದಂಥ ಒಂದು ಗುರುವಿನ, ನೋಡ್ರಿ ಯಾವುದೇ ಕಾರ್ಯದಲ್ಲಿ ಜಯಗಳಿಸಲು ದೃಢ ನಿಶ್ಚಯ ಅವಶ್ಯಕ. ದೃಢ ನಿಶ್ಚಯ ನಮಗೆ ಬೇಕಂದ್ರೆ ನಾ ಇಂಥ ದಾರಿ ಒಳಗೆ ಹೊಂಟೇನಂದ್ರೆ ನಾವು ಇದನ್ನು ಮಾಡೇ ತೀರ್ತೇನೆ ಅನ್ನುವಂಥದ್ದು ನಮ್ಮೊಳಗೆ ಬೇಕಾಗ್ತದೆ. ನೋಡಿ, ಒಂದು ಸಣ್ಣ ಗರುಡ ಪಕ್ಷಿ ಇತ್ತಂತ, ಒಂದು ಸಣ್ಣ ಗರುಡ ಪಕ್ಷಿ, ಅದರಲ್ಲೊಂದು ಸಣ್ಣ ಮರಿ ಇತ್ತಂತ. ಆ ಮರಿ ಕೇಳ್ತದಂತ ತಾಯಿಗೆ, ಏನು ಕೇಳ್ತದಂದ್ರೆ, ಮಮ್ಮಿ ನಾ ಹಾರ್ಬೋದನ. ನೋಡಿ ಎಂಥ ಪ್ರಶ್ನೆ ರೀ. ಗರುಡ ಅಂದ್ರೆ ದೊಡ್ಡ ಪಕ್ಷಿ ರೀ, ಅದು ಆಕಾಶದ ಎಷ್ಟೋ ಕಿಲೋಮೀಟರ್ ಮೇಲತ್ತಕ್ಕೆ ಹಾರ್ತಕ್ಕಂಥ ಒಂದು ಪಕ್ಷಿ. ಮರಿ ತಾಯಿ ಕೇಳ್ತದ, ನಿನ್ನಾಗ ನನಗೆ ಹಾರ್ಲಿಕ್ಕೆ ಸಾಧ್ಯನ, ನಾ ಇರೋದು ಈಟದೇನೆ. ತಾಯಿ ಹೇಳ್ತಾಳೆ, ನೋಡು ಈಗ ನಿನಗೆ ಹಾರಾಕ್ ಮನಸ್ಸಿರ್ಲಿಲ್ಲ ಅಂದ್ರೆ ಹಾರಬೇಡ, ಹಾಕೋದಿಲ್ಲ ಅಂತ ಹೇಳ್ಬೇಡ. ಈಗ ಹಾರಲಿಲ್ಲ ಅಂದ್ರೆ ಬಿಡು, ಇನ್ನೂ 15 ದಿವಸ ಬಿಡು, 1 ತಿಂಗಳು ಬಿಡು, 2 ತಿಂಗಳು ಬಿಡು, ಬರೀ ನೋಡ್ಕೊತ ಕುಂಡ್ರೆ ನೀವು ಸಾಕು. ಇವತ್ತಿಲ್ಲ ನಾಳೆ ನನ್ನ ಮಗಳು ನೀನು, ನನ್ನ ಕೂಸು ನೀನು. ನಾ ಹಾರ್ತನಂದ್ರೆ ನನ್ನ ಗುಣ ನಿನಗೂ ಬಂದಿರ್ತದ, ನೀರು ಹಾರೇ ಹಾರ್ತಿ. ಗುರುವಿನ ಶಿಷ್ಯರು ನಾವು ರೀ, ಗುರುವಿನ ಶಿಷ್ಯರು ನಾವು. ಗುರು ಆ ಸ್ಥಾನದಲ್ಲಿ ಅದಾರ ಅಂದ್ರೆ ಹಿಂದೆಲ್ಲ ನಾವು ಆ ವಿಶ್ವಾಸ ಇಟ್ಕೊಂಡ್ರೆ ಹಿಂದೆಲ್ಲ ನಾವು ಆ ಒಂದು ಸಮೀಪದೊಳಗೆ ನಾವು ಹೋಗ್ತಕ್ಕಂಥದನ್ನ ನಾವು ಮಾಡ್ಬೋದು. ಅದನ್ನ ವಿಶ್ವಾಸ ಕಳ್ಕೊಬೇಡ ಅಂತ ಹೇಳ್ತದ ತಾಯಿ. ತಾಯಿ ಹೇಳ್ತಾಳಂದ್ರೆ, ನಿನ್ನ ಮೇಲೆ ನೀವು ವಿಶ್ವಾಸ ಕಳ್ಕೊಬೇಡ, ಆ ವಿಶ್ವಾಸ ಇಟ್ಕೋ, ದಿನ ಬರೀ ನೋಡ್ಕೊಂತ ಇರು. ನಿನ್ನ ತಾಯಿ ಹೆಂಗಾರ್ತಾಳ ಅಂತ ನೋಡ್ಕೊಂತ ಇರು. ನೋಡ್ತಾ ಒಂದು ದಿವಸ ನೀ ಹಾರಿ ಬಿಡ್ತೀಯ ಅಂತ. ಹಂಗೆ ನಾವಿಲ್ಲಿ ಬರೀ ನೋಡ್ತಾ ಇರೋನ್ರಿ, ಅವಲೋಕನ ಮಾಡ್ತಾ ಇರೋನು, ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊತ ಇರೋನು, ನಮ್ಮನ್ನು ನಾವು ಹೆಚ್ಚಿನ ರೀತಿಯೊಳಗೆ ಆಧ್ಯಾತ್ಮಿಕತೆ ಒಳಗೆ ಇಳಿಸ್ಕೊಂತ ಹೋಗೋದಾಗ ಒಂದಿಲ್ಲ ಒಂದು ದಿವಸ ನಮಗೆ ಆ ದಾರಿ ಖಂಡಿತವಾಗಿ ನಮಗೆ ಸಿಗ್ತದೆ. ಸೊ ಅವಾಗ ಇಲ್ಲಿ 1ನೇ ಟಾಪಿಕ್ ಒಳಗೆ ಮೇನ್ಲಿ ನಾವು ಸಿಗ್ತಕ್ಕಂಥದ್ದು ಏನಂದ್ರೆ, ನೋಡಿ, ಗುರುವಿನಲ್ಲಿ ಭಕ್ತಿ, ಶ್ರದ್ಧೆ, ಗೌರವ, ವಿಶ್ವಾಸ ಇರಬೇಕು. ಗುರುವಿನೊಳಗೆ ಈ 4-5 ಅಂಶಗಳಿದ್ವು ಅಂದ್ರೆ
ನಾವು ಏನು ಬೇಕಾದ ಸಾಧನೆ ಮಾಡ್ಬೋದು ಅನ್ನುವಂಥದ್ದನ್ನು ಆಚಾರ್ಯರು ಅತ್ಯದ್ಭುತವಾಗಿ ಹೇಳಿದಾರ. ಇಲ್ಲೊಂದು ಮಾತು ಹೇಳ್ತಾರೆ ಅವರು, ಸಂಶಯ ಯಾವ ವ್ಯಕ್ತಿಗೆ ಇರ್ತದಲ್ರಿ ಆ ವ್ಯಕ್ತಿಯನ್ನು ಆಧ್ಯಾತ್ಮಿಕ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಂಶಯ ಇದು ನನಗೆ ಆಗೋದಿಲ್ಲ, ನಾ ಧ್ಯಾನಕ್ಕೆ ಕುಂಡಿರ್ತಾನೆ ಕರೆ, ಆದ್ರೆ ಗುರುಜಿ ನಮ್ಮ ನೋಡಾತಾರಲ್ಲೋ ಮಾಡಾತಾರಲ್ಲೋ. ಇಲ್ಲಿ ಎಷ್ಟೋ ಸಲ ಬ್ರದರ್ಸ್ ಎಲ್ಲ ಹೇಳಿದ್ದದ ಏನಂತಂದ್ರೆ, ಎಷ್ಟೋ ಲೈನ್ ಹಿಂದೆ ಕೂತ್ಕೊಂಡಂತ ಒಬ್ಬರನ್ನ ಎಬಿಸಿ ಗುರುಜಿಯವ್ರಿಗೆ ಕೇಳಿದಾರಂತಂದ್ರೆ, ಯಾವುದೇ ಒಬ್ಬ ಹೆಣ್ಮಗಳು ನೀವು ನನ್ನ ಅಬ್ಸರ್ವ್ ಮಾಡಾಕತ್ತಿಲ್ಲ ಅಂದಾಗ ಗುರುಜಿಯವರು ನೀವು ಇಂಥದೇ ಡ್ರೆಸ್ ಹಾಕೊಂಬಂದಿದ್ದೀರಿ 3 ದಿವಸ ಅಂತ ಹೇಳಿದಾರ ಅಂದಾಗ, ಅಂಥ ಒಂದು ಶಕ್ತಿ ಅವರಲ್ಲಿದೆ ಅಂದ್ರೆ ಅವರಲ್ಲಿ ಕಣದಲ್ಲಿ ಇರ್ಬೋದು. ಇವತ್ತು ನಾವು ಇಲ್ಲಿ ಮಾತಾಡ್ತಕ್ಕಂಥದ್ದು, ನಾವು ನೀವೆಲ್ಲ ಕೂತ್ಕೊಂಡಿರ್ತಕ್ಕಂಥದ್ದು ಗುರುಜಿಯವರು ಅಬ್ಸರ್ವ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಅವರ ಆಶೀರ್ವಾದದಿಂದನ ಇಲ್ಲಿ ಹೇಳ್ತಾ ಇರೋದ್ರಿ. ಯಾಕಂದ್ರೆ ಇಷ್ಟು ಹೇಳಿಕ್ ನನಗೆಲ್ಲಿ ಬರ್ಬೇಕ್ರಿ, ಗುರುಜಿ ಬಗ್ಗೆ ಮಾತಾಡ್ತಕ್ಕಂಥ ಶಕ್ತಿ ಯಾವ ಶಿಷ್ಯನೂ ಇರೋದಿಲ್ಲ ರೀ. ಆದ್ರೆ ಅದು ಆಶೀರ್ವಾದವರು ಮಾಡಿರೋಷ್ಟ ಗುರುಜಿ ಬಗ್ಗೆ ಮಾತಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ. ಸೊ ಎರಡನೇದು ಏನಂತಂದ್ರೆ, ಪ್ರೀತಿ, ದಯೆ, ಮಮತೆ, ವಿನಯತೆ, ಹೃದಯ ವೈಶಾಲ್ಯತೆ, ಕರುಣೆ, ನಿರ್ಮಲ ಮನಸ್ಸು. ನೋಡ್ರಿ ಇಲ್ಲಿ ಬರ್ದಾನ್ರಿ, ಒಂದೇ ಟಾಪಿಕ್ ಒಳಗೆ ಏನು ಇಂಪಾರ್ಟೆಂಟ್ ಗುರುಜಿಯವರು ಹೇಳಿದಾರೆ ಅನ್ನೋದು ಅದರೊಳಗೆ ನಾನು ಫಸ್ಟ್ ಟಾಪಿಕ್ಸ್ ಒಳಗೆ ಬರ್ದೇನ್ರಿ. ಅಂದ್ರೆ ಇದರ ತಾತ್ಪರ್ಯ ಏನಂತಂದ್ರೆ, ನಾವು ಗುರುವಿನೊಳಗೆ ಒಂದು ಮುಖ್ಯವಾದಂಥದ್ದು ನಾವು ದೃಢತೆ, ಭಕ್ತಿ ಭಾವಗಳು ಮತ್ತು ನಂಬಿಕೆ, ವಿಶ್ವಾಸ ಮುಖ್ಯ. ಆ ವಿಶ್ವಾಸ ಇಟ್ಕೊಂಡಿದ್ದಾದ್ರೆ ನಾವು ಏನು ಬೇಕಾದ ಸಾಧನೆಯನ್ನು ನಾವು ಮಾಡ್ಬೋದು ಅನ್ನುವಂಥದ್ದು ಹೇಳ್ತಾರೆ. ಈಗ ಎರಡನೇ ಟಾಪಿಕ್ ಒಳಗೆ ನಾ ಇದನ್ನು ಓದಿದ್ಕೊಳ್ಳಿ ಏನು ಅನ್ನಿಸ್ತು ಅಂದ್ರೆ, ಮೈ ಜುಮ್ ಅಂತ ನನಗೆ. ಎರಡನೇ ಟಾಪಿಕ್ ಓದಿದ ನಾನು ಮನಸ್ಸು ಹಗರ ಆಗ್ಬೇಕು ಸರ್. ಇಷ್ಟು ಅದ್ಭುತ ಎರಡನೇ ಟಾಪಿಕ್ ಅದಂದ್ರೆ, ಒಂದನೇ ಟಾಪಿಕ್ಗಿಂತ ಇಂಟ್ರೆಸ್ಟೆಡ್ ಎರಡನೇ ಟಾಪಿಕ್ ಅದ. ನಾನು ಅನ್ಕೊಂಡಿರಲಿಲ್ಲ ಅದು ಮೂವ್ಮೆಂಟ್ ಹೆಂಗದ ಅಂದ್ರೆ, ಇದು ಏನು ಒಂದೊಂದು ಮುಂದೆ ಬಂದು ಹೋಗ್ತದಲ್ರಿ, ಇದು ನಿಮ್ಮನ್ನು ಆ ಲೆವೆಲಿಗೆ ಏರಿಸಿಬಿಡ್ತದೆ. ಇದು ಅಷ್ಟು ಅದ್ಭುತವಾಗಿ ಪುಸ್ತಕದ ಇದು. ನೋಡ್ರಿ ಅವರು ಏನು ಹೇಳ್ತಾರಂದ್ರೆ, ಅವರು ಡೈಲಿ ಬಿಟ್ಟಾಗ ಅವ್ರ ತೀವ್ರತೆ ಹೆಚ್ಚಿಗೆ ಆಗ್ತಿತ್ತು ಅಂತ ಗುರುಜಿಯವ್ರು ಭೇಟಿ ಹಾಕೋದಾಗ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ್ರಿ ಯಾರಿಗೆ, ಚಾರಿಜಿಯವರಿಗೆ. ವ್ಯಾಕುಲತೆ ಅಂತ ಕರಿತೀವಲ್ರಿ ನಾವು. ಒಂದು ಶಕ್ತಿನ ಭೇಟಿ ಹೋದಾಗ ನಮಗೆ ಯಾವತ್ತೂ ವ್ಯಾಕುಲತೆ ಇದ್ದೇ ಇರ್ತದೆ. ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಅವರಲ್ಲಿ ಇರ್ತಿರ್ಲಿಲ್ಲ ಅಂತ. ಅವ್ರೇನು ಮಾಡ್ತಿದ್ರಂತ, ಅವ್ರ ಮನೆ ಒಳಗೆ ಹೋಗ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಂತು ಸ್ವಲ್ಪ ರೆಸ್ಟ್ ತೊಗೊತಿದಾರಂತ. ರೆಸ್ಟ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ರಂತೆ. ಸ್ವಲ್ಪ ಆರಾಮ್, ಸ್ವಲ್ಪ ಟೆನ್ಷನ್ ಸ್ಟ್ರೆಸ್ ಆಗಿರ್ತದೆ. ಯಾಕಂದ್ರೆ ಗುರುಗಳನ್ನ ಫೇಸ್ ಮಾಡೋದಕ್ಕಲ್ರಿ ಒಳಗೆ ಹೋದ್ಕೂಡಲೇ ಅದು ಇಟ್ಸ್ ಹಾರಿಬಲ್ ರೀ. ಈಗ ನಮ್ಮ ಮೊಮ್ಮಕ್ಳ ಕನ್ನಡದೊಳಗೆ ಇಮಿಡಿಯೇಟ್ ಆಗಿ ಗುರುಜಿಯವ್ರು ಇದ್ರಿಗೆ ಬಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ರೀ. ಅವ್ರು ಅಷ್ಟು ದೂರ ಇರ್ತಾರೆ, ಕರೆ ಇಲ್ಲಿ ಒಳಗಿರ್ತಾರ. ಇವ್ರು ಆಜು ಬಾಜುನು ಕೂತ್ಕೊಂಡಂತವ್ರು ಅಂತಂದ್ರೆ ಅವ್ರಿಗೆ ಎಷ್ಟು ಅವ್ರಿಗೆ ವ್ಯಾಕುಲತೆ ಮತ್ತು ತೀವ್ರತೆ ಅದು ಹೆಚ್ಚಿಗೆ ಇರಬಹುದು ರೀ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಮನೆ ಒಳಗೆ ಹೋಗಿಂತ ಮುಂಚೆ ಒಂದು 2 ನಿಮಿಷ ನಾ ಶಾಂತವಾಗಿ ಕೂತ್ಕೊಂತಿದ್ದೆ, ಒಂದು ಕಡೆ ನಿಂತು ರಿಲ್ಯಾಕ್ಸ್ ಆಗ್ತಿದ್ದೆ ಮಗ. ಆಮೇಲೆ ಏನು ಮಾಡ್ತಿದ್ದೆ ಅಂದ್ರೆ ಗುರುಜಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ. ಇಲ್ಲಿ ಬಾಬೂಜಿರು ಒಂದು ಮಾತು ಹೇಳ್ತಾರೆ. ಏನಂತಾರಂದ್ರೆ, ನಾವು ಜೀವನದೊಳಗೆ ಆಗಲೇ ಹೇಳಿದೆ ನಾನು, ಸೂಕ್ಷ್ಮತೆಯನ್ನು ನಾವು ಅಳವಡಿಸ್ಕೊಳ್ಬೇಕು. ಆ ಸೂಕ್ಷ್ಮತೆಯನ್ನು ಅಳವಡಿಸ್ಕೊಂಡ್ರೆ ಏನಾಗ್ತದಂದ್ರೆ, ನೀವು ಎಲ್ಲಿ ಹೋಗ್ತೀರಿ ನಿಮ್ಮದೇ ಆದಂಥ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀರಿ ಅಂತ ಹೇಳ್ತಾರೆ. ನೋಡಿ, ನಾವು ಫಸ್ಟ್ ಟೈಮ್ ಕಾಣಕ್ಕೆ ಹೋದಾಗ ಮಡ್ಪ ಸರ್ ಹೇಳಿದ್ರು ನನಗೆ, ಸರ್ ಇವತ್ತು ಥಂಡಿ ಅದ, ಭಾಳ ತಂಪಿದ್ರು, ಒಂದೇ ದಿವಸ ಅಳಿಗಾಡಿ ಬಿಟ್ಟಿದ್ದೀವಿ ಬೆಳತನಕ. ನಾವು ಮಡ್ಪ ಸರ್ ಹೇಳಿದ್ರು, ಸರ ಇವತ್ತು ಒಂದು ದಿವಸ ಅಳಿಗಾಡಿ ನೀವು, ನಾಳೆ ಆಡಿವಿ ನೀವು ಅಂತ. ಯಾಕಂದ್ರೆ ಗುರುಜಿಯವರು ಇದಕ್ಕೊಂದು ಅದಕ್ಕೆ ಆಗಿಬಿಡ್ತಾರೆ ಫುಲ್ಲಾಗಿ. ಸೊ ಬೆಚ್ಚಗಿರ್ತಾರೆ ನೀವು, ನಿಮ್ಗೆ ಅಷ್ಟು ಥಂಡಿ ಇರೋಲ್ಲ ಅಂತ ಹೇಳಿದ್ರು. ಅದು 100% ನಿಜ ಇದೆ. ಒಂದನೇ ದಿವಸ ನಾವು ಏನು ಚಳಿಗೆ ಒದ್ದಾಡಿಬಿಟ್ಟಿದ್ದೀವಿ ರೀ, 2ನೇ ದಿವಸ ಇಷ್ಟು ರಿಲ್ಯಾಕ್ಸ್ ಇಡ್ತೀವಿ ಅಂತ ನಮ್ಗೆ ಅನಿಸ್ಲೇ ಇಲ್ರಿ. ಅಷ್ಟು ಹಿಂದಿನ ದಿವಸ ಚಳಿ ಇತ್ತಂತ ಅನಿಸ್ಲೇ ಇಲ್ಲ. ಆ ರೀತಿ ಒಳಗಂದ್ರೆ ಆ ಒಂದು ಸೂಕ್ಷ್ಮತೆನ ನಾವು ಬೆಳೆಸ್ಕೊಂಡ್ರೆ ನೀವು ಇರ್ತಕ್ಕಂಥ ಎನ್ವೈರ್ಮೆಂಟ್ ಚೇಂಜ್ ಆಗ್ತದೆ. ನೀವು ಕೆಲವು ಕಡೆ ಹೋದಾಗಂತ ನೋಡ್ರಿ, ಇಲ್ಲ ನೀವು ಇನ್ನೊಂದು ಸ್ವಲ್ಪ ಕುದುವರಿ ನೀವು ಇಲ್ಲ ಅಂತ ಅನಿಸ್ಲಿಕ್ಕದಲ್ಲ ಅಂತಿರ್ತಾರೆ ಕೆಲವರು. ನೀವು ಎಲ್ಲೇ ಒಂದೊಂದು ಕಡೆ ಹೋದಾಗ ನಿಮ್ಗಲ್ಲಿ ಕುಂಡ್ರಲಿಕ್ಕೆ ಆಗಲ್ಲ ರೀ. ಕೆಲವೊಂದು ಕಡೆ ಇನ್ನೂ ಒಂದು ತಾಸು ಕುಂಡ್ರಬೇಕು ಅನಿಸ್ತದೆ ಕೆಲವೊಬ್ಬರು ಮನೆಯೊಳಗೆ. ಅದಕ್ಕೆ ವಾತಾವರಣ, ಅಲ್ಲಿರ್ತಕ್ಕಂಥ ಸಂಸ್ಕಾರಗಳ, ಅಲ್ಲಿರ್ತಕ್ಕಂಥ ಸೂಕ್ಷ್ಮತೆ ಅದಕ್ಕೆ ಕಾರಣ ಅಂತ ಗುರುಜಿಯವರು ಹೇಳ್ತಾರೆ. ಈಗ ಇದರ ಜೊತೆಗೆ ಇಲ್ಲೊಂದು ನೋಡ್ರಿ ಅತ್ಯದ್ಭುತವಾದಂಥ ಮಾತು ಹೇಳ್ತಾರೆ ಅವ್ರು. ಏನಂತಂದ್ರೆ, ನಾ ಎಲ್ಲಿ ಹೋದ್ರೂ ಕ್ಲೀನಪ್ ಮಾಡ್ತೀನಿ, ನನ್ನ ಕೆಲಸ ಏನಂದ್ರೆ ಕ್ಲೀನಪ್ ಮಾಡೋದು ಅಂತ ಹೇಳ್ತಾರೆ ಬಾಬೂಜಿಯವರು. ಯಾಕಂದ್ರೆ ನಾವು ಒಂದು ಜಗದಾಗ ಹೋಗಿ ಕುತ್ಕೊಂಡೆ ಅಂತಂದ್ರೆ ನಾನು ಹಂಗೆ ಕುಂಡ್ರಲಿಕ್ಕಾಗಲ್ಲ. ಐ ಕಾಂಟ್ ಸಿಟ್ ಹಿಯರ್. ಅಲ್ಲಿ ಏನೇನೋ ಇರ್ತದೆ, ಅಲ್ಲಿ ಅದು ಸರಿ ಜಾಗ ಸರಿ ಇರಲ್ಲ, ಆ ಎನ್ವೈರ್ಮೆಂಟ್ ಸರಿ ಇರೋದಿಲ್ಲ.
ನಾ ಅಲ್ಲಿ ಕುಂಡಿರ್ಬೇಕಂದ್ರೆ ಮೊದಲಿಗೆ ಆ ಜಾಗ ನಾನು ಏನು ಮಾಡ್ಬೇಕಂದ್ರೆ ಕ್ಲೀನಪ್ ಮಾಡ್ಬೇಕು. ನಾನು ಕುಂಡ್ರಾಕಿ ಯೋಗ್ಯವಾದ ಸ್ಥಳ ನಾವು ಮಾಡ್ಕೊಂಡಾಗ ನಾನು ಕುಂಡ್ರಬೇಕಾಗ್ತದೆ ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ಊರಿಗೆ ಇರ್ತಾರೆ, ಅಲ್ಲಿ ಒಬ್ಬರು ಮನೆ ಒಳಗೆ ಅವ್ರನ್ನ ಕುಂದಿರಿಸಿ ಒಂದು 10 ನಿಮಿಷ ಕುಂತೋರಿ ಬಂದೀವಿ ಅಂತ ಹೇಳ್ಬಿಡ್ತಾರಂತೆ. ಆ ಊರವ್ರು ಯಾಕೆ ಹೇಳ್ತಾರೆ ಅಂದ್ರೆ ಆ ಮನೆಯೊಳಗೆ ಬ್ರಹ್ಮ ರಾಕ್ಷಸ ಇರ್ತದಂತೆ. ಯಾರು ಹೇಳಿರ್ತಾರ ರಾಮಕೃಷ್ಣ ಪರಮಹಂಸರು ಕರ್ಕೊಂಬಂದು ಕುಂಡಿಸ್ರಿ ಅದು ಓಡೋಗ್ತದೆ ಅಂತ ಹೇಳ್ತಾರಂತೆ. ಆ ಊರನವ್ರು ಹಂಗೆ ಹೇಳಿದಕ್ಕೆ ಅವರು ರಾಮಕೃಷ್ಣ ಪರಮಹಂಸರು ಕರ್ಕೊಂಬಂದು ಆ ಮನೆಯೊಳಗೆ ಕುಂದಿರ್ಸಿರ್ತಾರಂತೆ. ಅವಾಗ ಬ್ರಹ್ಮ ರಾಕ್ಷಸ ಬಂದು ರಾಮಕೃಷ್ಣ ಪರಮಹಂಸರಿಗೆ ವಿನಂತಿ ಮಾಡ್ಕೊತಾರೆ, ನಿಮ್ಮ ಪ್ರಖರತೆ ಏನೈತಲ್ಲ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕೈ ಮುಗಿತೀನಿ ನೀವು. ರಾಮಕೃಷ್ಣ ಪರಮಹಂಸರು ಬಹಳ ಹೃದಯ ವಯಸ್ಸಲ್ಲಿ ಅವ್ರು ಏನಲ್ಲಿಲ್ಲ ಅಂತ, ಆಯ್ತು ನಿನಗೆ ಇಚ್ಛೆ ಇಲ್ಲ ಅಂದ್ರೆ ನಾನು ಇಲ್ಲಿ ಕುಂದ್ರೋದಿಲ್ಲ, ನಾವು ಹೋಗ್ತೀನಿ ಅಂತ. ಆದರೆ ನೀ ಯಾರಿಗೆ ತೊಂದರೆ ಕೊಡಬಾರ್ದ ಮತ್ತೆ ಅಂತ ಹೇಳ್ತಾರೆ ಲಾಸ್ಟಿಗೆ. ಇದು ನೀವು ಅದನ್ನು ಯಾರಿಗೆ ತೊಂದರೆ ಕೊಡೋಂಗಿಲ್ಲ ಮತ್ತೆ ಅಂತ ಹೇಳ್ತಾರೆ. ಅಂದರೆ ಆ ಶಕ್ತಿ ನಮ್ಮೊಳಗೆ ಬೆಳೀತದೆ. ಯಾವತ್ತು ನೀವು ಆಧ್ಯಾತ್ಮಿಕತೆ ಒಳಗೆ ಮೂವ್ಮೆಂಟ್ ಆಗ್ತೀರಿ, ಹೆಂಗೆ ಮೂವ್ಮೆಂಟ್ ಆಗ್ತೀರಿ ಹಂಗಾಗಿ ಏನಾಗ್ತದಂದ್ರೆ ಆ ಶಕ್ತಿ ನಮ್ಮೊಳಗೆ ಜಾಗೃತ ಆಗ್ತದೆ. ನೀವು ಇರ್ತಕ್ಕಂಥ ಅದು ಏನಂತಾರೆ ವೈಬ್ಸ್ ಅಂತ ಕರಿತೀವಿ. ನಿಮ್ಮ ಬಾಡಿ ಅರೌಂಡ್ ಇರೋ ಅಂತ ಇರ್ತದೆ. ಅದು ಇರೋ ಏನು ಮಾಡ್ತದಂದ್ರೆ ಪಾಸಿಟಿವ್ದಿಂದ ತುಂಬ್ಕೊತದ. ನೀವು ಎಷ್ಟು ಆಧ್ಯಾತ್ಮಿಕತೆ ಒಳಗೆ ಮುಂದೆ ಹೋಗ್ತೀರಿ, ಇಟ್ಸ್ ಫಿಲ್ಡ್ ವಿತ್ ದ ಪಾಸಿಟಿವ್ ಎನರ್ಜಿ. ಈಗ ನೀವು ದಿವಸದ ಹೋಗಿ ಕೊಲೆ ಮಾಡ್ತೀನಿ ಅಂತ ಮಾತಾಡ್ತೀರಿ, ಯಾರು ಅವ್ರು ಹೊಡಿತೇನ್ರಿ ಅವ್ರು ಹೊಡಿತೇನ್ರಿ ಅಂತ ಮಾತಾಡೋಂಗಿಲ್ಲ. ಈಗ ಇಲ್ಲಿ ಬಂದು ಕೂತ್ಕೊಳ್ತೀವಿ, ಇದು ನಮ್ಮ ದೇವಸ್ಥಾನ ರೀ. ಇಲ್ಲಿ ಬಂದು ನಾವು ಎಂದೂ ಕೆಟ್ಟು ಮಾತಾಡೋದು. ಇಲ್ಲಿ ಬಂದು ನೋಡ್ರಿ ಈ ಪ್ರೀತಿನೇ ಬೇರೆ ಇರ್ತದೆ ರೀ. ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ನೀವು. ಎಲ್ಲಿವರೆಗೆ ಅಂದ್ರೆ ಈ ಬಾಗಿಲ ದಾಟಿ ಹೋಗೋರಿವರೆಗೆ ನೋಡ್ರಿ. ಬೇಕಾದ್ರೆ ನೀವು ಪ್ರತಿ ಸಲ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಬಂದ ಮೇಲೆ ಎಷ್ಟು ಇಲ್ಲಿ ಎನ್ವೈರ್ಮೆಂಟ್ ಇಟ್ಸ್ ಫೀಲ್ಡ್ ವಿತ್ ದ ಲವ್ ಅಂಡ್ ಅಫೆಕ್ಷನ್. ಮನಿ ಒಳಗೂ ಕೂಡ ಇರಲ್ರಿ. ನಾವು ಮನಿ ಒಳಗೆ ಒಂದು ಪ್ಲೇಟ್ ಎತ್ತಂದ್ರಿ, ನಾವು ಇಲ್ಲಿ ಬಂದ ಬಾಗ್ತದ ತಾನ ಬಾಗ ಗನ್ನ ತಾನ ಬಾಗ್ತದ ಅಂದ್ರೆ ಎಷ್ಟು ಶಕ್ತಿ ಇರ್ಬೇಕಲ್ರಿ, ಹೌದ್ರಿ? ಅಂದ್ರೆ ಈ ಜಗದೊಳಗೆ ಇರ್ತಕ್ಕಂಥ ಶಕ್ತಿ ನಮ್ಮ ಮನೆಯೊಳಗೂ ಬರ್ಬೇಕಲ್ರಿ, ನಾವಿರ್ತಕ್ಕಂಥ ಸ್ಥಳದೊಳಗೆ ಇರ್ಬೇಕಲ್ರಿ. ಅಂದ್ರೆ ನಾವು ಏನು ಮಾಡ್ಬೇಕ್ರಿ, ಈ ಸ್ಥಳದೊಳಗೆ ಬಂದಾಗ ನಾವು ಪ್ರತಿನಿತ್ಯ ಹೆಂಗಿರ್ತೇವಿ ಹಂಗೆ ನಾವು ಮನೆಯೊಳಗೆ ಇರ್ಬೇಕು ನೋಡಿ. ಇಲ್ಲಿ ಬಂದಾಗ ನಾವು ಕೆಟ್ಟದ್ದು ಮಾತಾಡಲ್ರಿ, ಇಲ್ಲಿ ಬಂದಾಗ ನಾವು ಚಲೋದು ಮಾತಾಡ್ತೀವಿ, ಮತ್ತೊಬ್ಬರು ಒಳ್ಳೆಯದು ಮಾತಾಡ್ತೀವಿ, ಗುರುಜಿ ಬಗ್ಗೆನೇ ಚಿಂತನೆ ಮಾಡ್ತೀವಿ ಪ್ರತಿ ಸಲ. ಹೃದಯದಲ್ಲಿ ಗುರುಜಿ ಅದಾನ ಅಂತ ಹೇಳ್ತೀವಿ, ದಿವ್ಯ ಶಕ್ತಿ ಹೃದಯದೊಳಗದ ಅಂತ ನಾವು ಚಿಂತನೆ ಮಾಡ್ತೀವಿ, ಹೌದ್ರಿ? ಮನೆಗೆ ಹೋದ್ಮೇಲೆ ಆ ಚಿಂತನೆ ಬರಲ್ರಿ. ಯಾವಾಗ ಚಿಂತನೆ ಬರ್ತದ, ಯಾವಾಗ ಮೆಡಿಟೇಷನ್ ಕೊಡುತ್ತೆ ಅವಾಗ ಬರ್ತದೆ. ಅಂದ್ರೆ ಮೆಡಿಟೇಷನ್ ಕುಂದಾಗ ಅಷ್ಟ ದಿವ್ಯತೆ ಹೃದಯ ಒಳಗೆ ಇತ್ತಂದ್ರೆ ಮತ್ತು ನಿಮಗೆ ಆ ಒಂದು ಶಕ್ತಿ ಬಂದ್ರೆ ಹೆಂಗೆ ಬರ್ತದೆ? ಅದಕ್ಕೆ ದಾಜಿಯವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ದಾಜಿಯವರು ಏನು ಹೇಳ್ತಾರಂದ್ರೆ, ನೀವೆಲ್ಲಿ ಕುಂಡಿರ್ತೀರಿ ಅಲ್ಲೇ ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಕುಂಡಿರ್ಬೇಕಾಗಿಲ್ಲ, ಕಣ್ಣು ಮುಚ್ಕೊಂಡ್ರೆ ನೀವೇನು ಇದಾಗಿ ಕುಂಡಿರ್ಬೇಕಾಗಿಲ್ಲ. ಇಲ್ಲಿ ಹೆಂಗೆ ಧ್ಯಾನಕ್ಕೆ ಅರ್ಧ ತಾಸು ಕುಂಡಿರ್ತಾನೆ ಕುಂಡಿರ್ಬೇಕಾಗಿಲ್ಲ. ನಿಮಗೆ ಯಾವಾಗ 2 ನಿಮಿಷ ಟೈಮ್ ಸಿಗ್ತದೆ. ಭಾಳ ರೀ ನೋಡ್ರವ್ರಿ, ನಮಗೆ ಎಷ್ಟು ರಿಲ್ಯಾಕ್ಸೇಷನ್ ಕೊಡ್ಲಿಕ್ಕದಾರ್ರಿ. 20 ವರ್ಷ ತಪಸ್ ಮಾಡಂತ ಹೇಳಿಲ್ಲ ರೀ ಅವರು, 100 ವರ್ಷ ತಪಸ್ ಮಾಡಂತ ಹೇಳಿಲ್ಲ. ಕಣ್ಣು ಮುಚ್ಕೊಂಡು ಕುಂಡ್ರಿ, ದಾಡಿ ಬೆಳೆಸ್ಕೊಂಡು ಕೂದಲ ಬಿಳಿ ಮಾಡ್ಕೊಂಡು ಮಾಡ್ರಿ ಅಂತ ಹೇಳಿಲ್ಲ. ಅವ್ರು ಏನಂತಾರಂದ್ರೆ ಸಿಟ್ ಫಾರ್ ಓನ್ಲಿ 2 ಮಿನಿಟ್ಸ್. ಆ 2 ನಿಮಿಷದೊಳಗೆ ನೀವಾಗಿರಿ. ಯಾವತ್ತು ನೀವಾಗಿರ್ತೀರಿ, ನೀವಾದ ತಕ್ಷಣ ನಿಮ್ಮಲ್ಲಿ ಬದಲಾವಣೆ ಬರ್ತದೆ ಅಂತ ಹೇಳ್ತಾರೆ. ಮನುಷ್ಯನನ್ನಾಗಿ ಮಾಡ್ಲಿಕ್ಕೆ ಗುರು ಬೇಕಂತ ಹೇಳ್ತಾರೆ ಅವರು ದಾಜಿಯವರು. ಮೊನ್ನೊಂದು ಪೋಸ್ಟ್ ಇತ್ತು ನೋಡ್ರಿ, ಫೇಸ್ಬುಕ್ ಒಳಗೆ ಪೋಸ್ಟ್ ಇತ್ತು, ನಾನು ಇನ್ನೊಂದು ಗ್ರೂಪಿಗೆ ಹಾಕಿದ್ದೀರಿ ತೆಗೆದವನು. ಗುರು ಏನು ಮಾಡ್ತಾನಂದ್ರೆ, ಒಬ್ಬರು ಪ್ರಶ್ನೆ ಕೇಳ್ತಾರ ದಾಜಿಯವ್ರಿಗೆ, ಗುರು ಏನು ಮಾಡ್ತಾನೆ, ಮನುಷ್ಯನನ್ನಾಗಿ ಮಾಡ್ಬೇಕಾಗಿತ್ತು ಈಗ. ಅಂದ್ರೆ ಮನುಷ್ಯ ಹೆಂಗಾಗ್ಯಾನಂತ ಈಗ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾನಂತ ನೋಡ್ರಿ. ಮೊದಲು ಮೃಗಗಳಿದ್ದರು, ರಾಕ್ಷಸರಿದ್ರು, ಎಲ್ಲರೂ ಇದ್ರು. ಮನುಷ್ಯ ಚಲೋ ಆಗಿ ತುಗಿಸಿದ್ರು. ಈಗ ಮನುಷ್ಯನನ್ನಾಗಿ ಮಾಡ್ಬೇಕಾಯ್ತಂದ್ರೆ ಎಷ್ಟು ವಾತಾವರಣ ಕೆಟ್ಟು ಬಿಡದ ಅನ್ನುವಂಥದ್ದಕ್ಕೆ ಎಕ್ಸಾಂಪಲ್ ಇದೆ. ಸೊ ಅದಕ್ಕೆ ಅವರು ಆ ಸ್ಥಳದಲ್ಲಿ ಒಂದು ಅತ್ಯಂತವಾದಂಥ ಒಳ್ಳೆಯ ಎನ್ವೈರ್ಮೆಂಟನ್ನು ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಜೊತೆಗೆ ಹೇಳ್ತಾರೆ ನೋಡ್ರಿ, ಸಂವೇದನಾಶೀಲತೆ ಅಂತ ಕೇಳ್ತಾರೆ ಅವರು. ಸಂವೇದನಾಶೀಲತೆಯನ್ನು ನಾವು ಏನು ಮಾಡ್ಬೇಕಾಗ್ತದೆ ಅಂದ್ರೆ ನಾವು ಬೆಳೆಸ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಅಂತ ಹೇಳ್ತಾರೆ.
ಧ್ಯಾನದ ವೇಳೆಯಾಗ ನಾವು ಏನು ಮಾಡ್ಬೇಕ್ರಿ ನೋಡಿ, ಇದು ಪ್ರಶ್ನೆ ಅದ ರೀ. ನಾವು ಎಲ್ಲರೂ ಇಲ್ಲಿ ಬಂದು ಕುಂಡಿರ್ತೀವಿ ರೀ, ಎಲ್ಲರೂ ಧ್ಯಾನ ಮಾಡ್ತೀವಿ, ಪ್ರತಿ ಇದ್ರೊಳಗೂ ನಾವು ಹೋಗ್ತೀವಿ, ಅರ್ಧ ತಾಸು ಧ್ಯಾನ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಸರಿ, ಈ ಅರ್ಧ ತಾಸು ನೀವೆಲ್ಲರೂ ಕುಂತಿರಲ್ಲ, ಆ ಅರ್ಧ ತಾಸು ಏನು ಮಾಡಿದ್ರಿ? ಸರಿ, ಆ ಅರ್ಧ ತಾಸೊಳಗೆ ನೀವು ಏನು ಫೀಲ್ ಮಾಡ್ಕೊಂಡ್ರಿ? ಈ ಅರ್ಧ ತಾಸೊಳಗೆ ನಿಮಗೇನು ಫೀಲ್ ಆತ್ರಿ? ಯಾವ ಭಾಗದೊಳಗೆ ಚೇಂಜಸ್ ಆತ್ರಿ? ಚೇಂಜಸ್ ಆಗ್ತದ್ರಿ. ಯಾಕಂದ್ರೆ ದಾಜಿಯವ್ರು ಹೇಳ್ತಾರ, ಪ್ರತಿಯೊಂದು ಮೆಡಿಟೇಷನ್ ಒಳಗೆ ಬದಲಾವಣೆ ಆಗ್ತದ. ಅದನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮ್ಮೊಳಗೆ ಬದಲಾವಣೆ ಆಗಿರ್ತದೆ. ಅದು ಇಂಪ್ಲಿಮೆಂಟೇಷನ್ ಯಾವಾಗ ಆಗ್ತದಂದ್ರೆ, ಅದನ್ನು ನೀವು ಗಮನ ಹರಿಸಿದಾಗ ಅದು ಇಂಪ್ಲಿಮೆಂಟೇಷನ್ ಆಗ್ತದೆ. ಈಗ ಕಂಪ್ಯೂಟರ್ ತಂದು ಇಟ್ಕೊಳ್ಳಿ ಇನ್ಸ್ಟಾಲೇಷನ್ ಆಗಲ್ಲ ಅದು. ಅದಕ್ಕೆ ಏರ್ ಬರ್ಬೇಕಂದ್ರೆ ಒಬ್ಬರು ಇಂಜಿನಿಯರ್ ಕಳಿಸ್ಬೇಕು ನಾವು. ಅದರೊಳಗೆ ಇನ್ಸ್ಟಾಲ್ ಇರ್ತದಲ್ಲ, ನಾವು ಅದನ್ನ ಏನು ಮಾಡ್ಬೇಕಂದ್ರೆ ಕಂಟಿನ್ಯೂಷನ್ ಆಗಿ ಇಂಜಿನಿಯರಿಂಗ್ ಕರೆಸಿ ಹೆಂಗೆ ಮಾಡ್ಬೇಕಂಗೆ ಅವ್ರು ಹೇಳ್ತಾರಂದ್ರೆ, ಒಂದು ಪ್ರೇಯರ್ ಆದ ತಕ್ಷಣ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ಅಬ್ಸರ್ವೇಷನ್ ಮಾಡಿರಿ. ಅದಕ್ಕೆ ಮೋಸ್ಟ್ಲಿ ದಾಜಿಯವ್ರನ್ನ ಯಾಕೆ ಬರೀತಾರೋ ಅಂತಂದಿದ್ದೀರಿ ನಾನು. ಬರೀ ರೂಢಿ ಇಟ್ಟುವರಿ, ಮೆಡಿಟೇಷನ್ ಆಗಕ್ಕೆ ಒಂದು ರೈಟಪ್ ಇಟ್ಟುವರಿ ಅಂತ ದಾಜಿಯವರು ಇಲ್ಲಿ ಕುಂತಾಗೆಲ್ಲ ಬ್ರದರ್ಸ್ ಹೇಳ್ತಿದ್ರು. ಅದಕ್ಕೆ ಮೋಸ್ಟ್ಲಿ ಇರ್ಬೋದ್ರಿ ಅದು. ಈಗ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಪ್ರತಿಯೊಂದು ಮೆಡಿಟೇಷನ್ ಆದ್ಮೇಲೆ ನಿಮ್ಮೊಳಗೆ ಅಬ್ಸರ್ವೇಷನ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮೊಳಗೆ ಏನು ಚೇಂಜಸ್ ಆಯ್ತು, ಹೃದಯದಲ್ಲಿ ಏನು ಚೇಂಜಸ್ ಆಯ್ತು, ಮನಸ್ಸೊಳಗೆ ಏನು ಚೇಂಜಸ್ ಆಯ್ತು ಅನ್ನೋದನ್ನು ಚೇಂಜಸ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಇದು ಇನ್ನೊಂದು 2 ನಿಮಿಷ ಹೇಳಿ ನಡೀತಿದ್ದೆ, ನಾನು ಮಾತನ್ನು ಮುಗಿಸ್ತೀನಿ. ಈಗ ಅವರು ಭಾಳ ಅತ್ಯಂತ ಒಂದು ಮನಸ್ಸಿಗೆ ಬೇಜಾರಾಗಿ ಏನು ಮಾತಾಡ್ತಾರಂದ್ರೆ, ಪರಿಸರವನ್ನು ಕೂಡ ಕಲುಷಿತ ಮಾಡೋ ಲೆವೆಲಿಗೆ ಮನುಷ್ಯ ಆಡದಾನಂತಂದ್ರೆ, ಇನ್ನು ಮನುಷ್ಯನ ನಾವು ಚೇಂಜ್ ಮಾಡಿ ಅವನ ಗುಣಮಟ್ಟ ನಾವು ಹೆಚ್ಚಿಗೆ ಮಾಡ್ಬೇಕಂದ್ರೆ ಹೆಂಗೆ ಸಾಧ್ಯ ಅದ ಅಂತ ಹೇಳ್ತಾರೆ. ಅದು ಪ್ರಶ್ನೆ ಕೇಳ್ತಾರೆ ಅವರು. ಅಟ್ಲೀಸ್ಟ್ ನಾವು ಹೆಂಗಿರ್ಬೇಕಂದ್ರೆ, ಈ ಭೂಮಿ ಮೇಲೆ ಬಂದಾಗ ಈ ಭೂಮಿ ಹೆಂಗಿತ್ತಲ್ರಿ ಹಂಗೆ ಬಿಟ್ಟು ಹೋಗ್ಬೇಕು ಅಟ್ಲೀಸ್ಟ್ ಅಂತ ಹೇಳ್ತಾರೆ ಅವರು. ನೀವೇನು ಬದಲಾವಣೆ ಮಾಡೋದು ಬೇಕಾಗಿಲ್ಲ, ನೀವೇನು ಸಸಿಗಳು ನೆಡೋದು ಕ್ಲೀನ್ ಮಾಡೋದು ಏನೂ ಬೇಕಾಗಿಲ್ಲ. ನೀವು ಈ ಭೂಮಿ ಬಂದಾಗ ಹೆಂಗೆ ಭೂಮಿ ಇತ್ತಲ್ರಿ, ಅಟ್ಲೀಸ್ಟ್ ಹಂಗಾರ ಬಿಟ್ಟು ಹೋಗಿ ಇರಲಿ. ಇಡೀ ಜೀವನ ನಿಮ್ಮದು ಹಂಗಾರ ನೀವು ಅದನ್ನು ಒಂದು ಸುಂದರತೆಯನ್ನು ಕಾಪಾಡ್ರಿ ಅಂತ ಹೇಳ್ತಾರೆ ಅವರು. ಅಂದರೆ ಸುಂದರತೆ ಒಳಗೆ ಸತ್ಯಂ ಶಿವಂ ಸುಂದರಂ ಅಂತ ನಾವು ಕರಿತೀವಿ. ಅಂದ್ರೆ ಆ ಸುಂದರತೆ, ಸತ್ಯ ಮತ್ತು ಶಿವ, ಇವು 3 ಸಮ್ಮಿಲನ ನಾವೊಂದು ಶಕ್ತಿ ಅಂತ ಕರಿತೀವಿ. ಸೊ ಅದಕ್ಕೆ ಇಲ್ಲಿ ಜೀವನದೊಳಗೆ ಏನು ಹೇಳ್ತಾರೆ ಅಂದ್ರೆ ಅವರು, ನಾವು ಜೀವನದೊಳಗೆ ದೈವತ್ವ ಪಡಿಬೇಕಂದ್ರೆ 1 ಬೈ ನೋಡ್ರಿ 1ನೇದಿಂದ ನಾನು ಹೇಳ್ಕೊಂತ ಬರ್ತೀನಿ ರೀ. ಫಸ್ಟಿಗೆ ನಮಗೆ ಏನಿರ್ಬೇಕಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ಮೊದಲ ಪರಿಸರ ಚೆನ್ನಾಗಿರ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಪರಿಸರ ಅಂತ ಕರಿತೇವೆ ನಾವು. ಪ್ರತಿ ಕ್ಷಣ ಏನಾಗ್ಬಿಡ್ತೇವೆ ಅಂತಂದ್ರೆ ವೇರಿಯೇಷನ್ಸ್ ಆಗಿಬಿಡ್ತೇವೆ. ಮನೆಯೊಳಗೆ ಒಂದು ಸಣ್ಣ ಪುಟ್ಟ ಇದರಿಂದ ಹಿಡ್ಕೊಂಡು ದೊಡ್ಡ ತನಕ ನಮ್ಮ ಮೈಂಡ್ ವೇರಿಯೇಷನ್ಸ್ ಹೋಗ್ಬಿಡುತ್ತೆ ನಾವು. ನಮ್ಮದು ಮನಸ್ಥಿತಿ ಹದಗೆಡಿಸಬಾರ್ದು. ಈಗ ನೋಡಿ, ಈಗ ಹೆಂಗೆ ಮನಸ್ಥಿತಿ ಇರೋದಲ್ರಿ, ಇದನ್ನು ನೀವು ಕಾಪಾಡ್ಕೋಬೇಕ್ರಿ. ನಾವು ಭಾಳ ಸಲ ಅಬ್ಸರ್ವ್ ಮಾಡ್ತಿರ್ತೀನಿ ರೀ, ನಮ್ದು ಏನೋ ಚೂರು ವೇರಿಯೇಷನ್ ಆತಂದ್ರೆ ನಾನು ಅಂದಿರ್ತೀನಿ, ಓ ಕೂಡ ಏನೋ ನೀ ರೂಟ್ ಚೇಂಜ್ ಹೊಂಟಿದ್ದೀನಿ. ಏನೋ ಕಾಲೇಜ್ ಒಳಗೆ ಹುಡುಗರು ಏನು ಒಂದು ಸ್ವಲ್ಪ ಧ್ವನಿ ಏರ್ತಿರ್ತದೆ, ಅವಾಗ ಮನಸ್ಸು ಹೇಳ್ತದ, ನೀ ಭಾಳ ಹೊಂಟಿದ್ರಿ, ಅಷ್ಟು ಲೆವೆಲಾಗಿ ನೀ ಅಗ್ರೆಸಿವ್ ಆಗಬೇಡ ನೀನು, ಓಡೋಣ ಅಂತೇಳಿ ಅದು ಮೈಂಡ್ ಹೇಳ್ತಿರ್ತದೆ. ಸ್ವಲ್ಪ ಓಡೋಣ ಆಗೀಗ ಅಂದ್ರೆ ಅದು ಯಾವಾಗ ಹೊರಡಾನ ಅಂತ ಅನ್ನೋದು ನಿಮಗೆ ಕೇಳಿಸ್ತದಂದ್ರೆ, ಯಾವಾಗ ನೀವು ಸೂಕ್ಷ್ಮತೆಯಿಂದ ನೀವು ಜೀವನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಅವಾಗ ಆ ಮನಸ್ಸು ಹೇಳ್ದಾಗ ಕೇಳಿಸ್ತದ. ಆ ಮನಸ್ಸು ಅಂದ್ರೆ ಹೃದಯ ಏನ್ರಿ, ಅದು ಹೃದಯ ಅಂದ್ರೆ ಗುರುಜಿ. ಅಂದ್ರೆ ಪ್ರತಿ ಕ್ಷಣನೂ ಗುರುಜಿ ನಮ್ಮ ಜೊತೆ ಮಾತಾಡ್ತಾರೆ ಕರೀರಿ. ಅದ್ರ ಮಾತಾಡೋದು ಕೇಳಿಸ್ಕೊಳ್ತಕ್ಕಂಥ ಒಂದು ಸೂಕ್ಷ್ಮತೆ ನಮ್ಮೊಳಗಿತ್ತಂದ್ರೆ, ಅದು ನಾ ಗ್ಯಾರಂಟಿ ಕೊಡ್ತೇನೆ ರೀ. ಇಲ್ಲಿ ನಾನು ಭಾಳ ಸಣ್ಣವ್ರಿ. ಇಲ್ಲಿ ನಾನು ಮೊನ್ನೆ ಅಂಬೇಗಾಲಿಡ್ದ ಬಂದಂಥ ಒಬ್ಬ ಸಣ್ಣ ವ್ಯಕ್ತಿ ರೀ. ನಾನು ಯಾವುದೇ ಗುರುಜಿ ಬಗ್ಗೆ ಮಾತಾಡ್ತಕ್ಕಂಥ ಅರ್ಹತೆ ನನಗಿಲ್ಲ ರೀ. ಆದರೆ ನನ್ನ ಸುದೈವ ಏನಂದ್ರೆ, ಆ ಗುರುಜಿ ಬಗ್ಗೆ ಮಾತಾಡೋದಕ್ಕೆ ನನಗೆ ಹಚ್ಚಿದ್ರಲ್ರಿ, ಅದು ನನ್ನ ಸುದೈವ ಅಂತ ಅನ್ಕೊಂಡೇನೆ. ಅದು ನನ್ನ ಭಾಗ್ಯ ರೀ. ಅದು ಯಾವುದೇ ಗುರುಜಿ ಬಗ್ಗೆ ಮಾತಾಡತಕ್ಕಂಥ ಅರ್ಹತೆ ಬರ್ಬೇಕಿದ್ರೆ ಭಾಳ ಶಕ್ತಿ ಬೇಕು. ಆದರೆ ಗುರುಜಿಯವರು ಇವತ್ತು ನನಗೆ ಮಾತಾಡಲಿಕ್ಕೆ ಒಂದು ಅನುಗ್ರಹ ಒಂದು ಏನು ಮಾಡಿದ್ರಲ್ರಿ, ಅದು ನನ್ನ ಸುದೈವ ಅಂತ ಅನ್ಕೊಂಡ್ರಿ. ಸೊ ಲಾಸ್ಟ್ 2 ಪಾಯಿಂಟ್ಸ್ ಅಷ್ಟು ಲಾಸ್ಟಿಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನೋಡಿರಿ, ಎಲ್ಲದಕ್ಕೂ ಮೂಲಭೂತ ಕಾರಣ ಏನದ ಅಂತಂದ್ರೆ,
ನಮ್ಮ ಮನಸ್ಸದ ಅಂತಂದ್ರೆ ನಾವು ದಿನನಿತ್ಯ ಏನೇನು ಕೆಲಸ ಮಾಡ್ತೀವಿ, ಯಾವ ರೀತಿ ನಾವು ಜೀವನ ಮಾಡ್ತೀವಿ, ಯಾವ ರೀತಿ ಇರ್ತೇವೆ, ಪ್ರತಿಯೊಂದು ಸನ್ನಿವೇಶವನ್ನು ಯಾವ ರೀತಿ ತೊಗೊತೇವೆ ನಾವು ಎವರಿ ಮೂಮೆಂಟಿಗೆ ನಮ್ಮ ಮೈಂಡ್ ಹೆಂಗೆ ರಿಯಾಕ್ಟ್ ಮಾಡ್ತದೆ, ನಮ್ಮ ಹಾರ್ಟ್ ಹೆಂಗೆ ರಿಯಾಕ್ಟ್ ಮಾಡ್ತದೆ, ಮತ್ತು ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್ ಆನ್ ಸ್ಪಿರಿಚುಲಿಟಿ ಅಂದ್ರೆ ಬೇರೆ ಏನಲ್ಲ ರೀ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ಅಷ್ಟೇ. ನಮಗೆ ಮೇಲೆ ನಮಗೆ ಕಂಟ್ರೋಲ್ ಇರ್ಬೇಕು, ನಮ್ಮ ಹೃದಯದ ಮೇಲೆ ನಮಗೆ ಕಂಟ್ರೋಲ್ ಇರ್ಬೇಕು, ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್ ಇತ್ತಂದ್ರೆ ಸ್ಪಿರಿಚುಲಿಟಿ ತಾನೇ ಬೆಳೀತದೆ 100%. ಈಗ ನೋಡಿರಿ, ದೇವ್ರಿಗೆ ಹೋಗಿ ನೀವು 100 ರೂಪಾಯಿ ಕೊಡಂದ್ರಿ, ದೇವ್ರು ಕೊಡ್ತಾನೆ ರೀ. 1000 ರೂಪಾಯಿ ಕೊಡಂದ್ರೆ ಕೊಡ್ತಾನೆ ರೀ. ನಮಗೆ ಮನಿ ಕೊಡಂದ್ರೆ ಕೊಡ್ತಾನೆ ರೀ. ಏನೂ ಬೇಡ ಅಂದ್ರೆ ಅವ ಬಂದು ಕೊಂಡಿರ್ತಾನೆ ರೀ. ನೀವು ಅದಾವಕ್ರಿ. ನಾವು ದೇವ್ರಂತಕ್ಕೆ ಹೋದಾಗ ನಾವು ಲಿಸ್ಟ್ ಒಯ್ಬಾರ್ದು ರೀ. ನಾವು ದೊಡ್ಡ ಲಿಸ್ಟ್ ಓದಿರ್ತೀವಿ ದೇವ್ರ ಕಡೆ ಹೋಗ್ರಿ, ಅವ್ರ ಕಡೆ ಅಷ್ಟು ಕುಡ್ಸೋದು ಇರೋದಿಲ್ಲ ರೀ. ಆದರೂ ನಮ್ಮೊಂದು ಕೇಳ್ತಾನ್ರಿ, ನಮ್ಮ ಮಾತು ಕೇಳ್ತಾನ್ರಿ ಆದರೂ ರೀ. ಹೌದ್ರಿ, ಅಂದ್ರೆ ಭಗವಂತನ ಕಡೆ ಹೋದಾಗ ನಾವು ಲಿಸ್ಟ್ ತಗೊಳ್ಳಾರ್ದ ಹೋಗಿ ನನಗೆ ನೀನೇ ಬೇಕಂತ ಹೇಳಿದಾಗ ಭಗವಂತ ಇಲ್ಲ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಲಿಸ್ಟ್ ಕೈಯಾಗಿ ಹಿಡ್ಕೊಂಡು ಹೋದಾಗ ನಮ್ಮ ಗಮನ ಲಿಸ್ಟ್ ಕಡೆ ಇರ್ತೈತಿ, ಭಗವಂತನ ಕಡೆ ಇರಲ್ಲ. ನಾವು ಬರೀ ಡ್ಯೂಟಿ ಒಪ್ಪಿಸ್ತೀವಿ ನೋಡ್ರಿ, ನಮ್ಗೆ ಮನೆ ಕಟ್ಟಬೇಕು, ಮಕ್ಕಳ ಮದುವೆ ಆಗ್ಬೇಕು, ಇದು ಆರಾಮಾಗಬೇಕು, ಹಿಂಗೆಲ್ಲ ಆಗ್ಬೇಕು, ಒಪ್ಪಿಸ್ತೀವಿ. ಆಯ್ತು ನೋಡಪ್ಪ, ಇದಕ್ಕೆ ಮುಗಿಸು, ಮಂಗಳಾರತಿ ತಗೋ ಬರೋದು. ನೋಡಿರಿ, ಲಕ್ಷ್ಯ ಎಲ್ಲದ ಅಂದ್ರೆ ಲಿಸ್ಟ್ ಕಡೆ ಇದೆ. ಯಾವಾಗ ನಮ್ಮ ಮನಸ್ಸು ಹೃದಯ ಲಿಸ್ಟ್ ಕಡೆಯಿಂದ ಭಗವಂತನ ಕಡೆ ಬಂತಂದ್ರೆ ಬ್ರಹ್ಮಕಮಲ ತಾನಾರ ಹೇಳ್ತಾರೆ. ಬ್ರಹ್ಮಕಮಲ ಅನ್ನೋದು ಭಾಳ ತತ್ವಗಳು ರೀ, ಅದು ತಾನಾರ ಹೇಳ್ತಾರೆ. ಅದಕ್ಕೆ ಭಾಳ ಇವತ್ತು ಖುಷಿ ಅನ್ನಿಸ್ತದೆ ನನಗೆ. ಆದರೆ ನನಗೆ ಭಾಳ ಬೇಜಾರು ಅಂತಂದ್ರೆ ಇವತ್ತೆಲ್ಲ ಧ್ಯಾನಕ್ಕೆ ನಾ ಇರಬೇಕಾಗಿತ್ತು. ಒಂದು ನಮ್ಮ ಬೇರೆ ಕಾಲೇಜ್ ಬಿಲ್ಡಿಂಗ್ ನೋಡ್ತಾ ಇದ್ದೀವಿ, ಅದರದ್ದು ಮೀಟಿಂಗ್ ಇಮಿಡಿಯೇಟ್ ಆಗಿ ಕೂಡುದು ಬಂತು. ಬಾಜಿಯವರಿಗೆ ನಾನು ಹೇಳ್ತಾ ಇದ್ದೆ, ಲಘು ಮುಗಿಲ್ರಿ ಇದೆ, ನಾನು ಅಲ್ಲಿ ಹೋಗ್ಲಿಕ್ಕೆ ಅನುಕೂಲತೆ ಆಗ್ತದೆ ಅಂತೇಳಿ. ನನಗೆ ಟೆನ್ಷನ್ ಆಗ್ಲಿಕ್ಕೆ. ಯಾಕಂದ್ರೆ ನಾನು ಈಗ ಈ ಭಂಡಾರ ಮಿಸ್ ಮಾಡ್ಕೋಬಾರ್ದು ಅಂತ. ಯಾಕಂದ್ರೆ ಭಂಡಾರ ಅಂದ್ರೆ ಅದು ಬಂಗಾರ ಇದೆ. ಆ ಬಂಗಾರನ ಮಿಸ್ ಮಾಡ್ಕೊಂಡಿವ ಅಂದ್ರೆ ಅದು ವಾಪಸ್ ಸಿಗೋದು ಭಾಳ ಕಷ್ಟ ಆಗ್ತದೆ. ನೀವು 6 ತಿಂಗಳು ಶ್ರಮ ಪಡೋದು ಬರೀ 3 ದಿವಸ ಒಳಗೆ ಸಿಗ್ತದಂದ್ರೆ ಅದನ್ನು ನಾವು ಮಿಸ್ ಮಾಡ್ಕೊತೀವಿ ಅಂದ್ರೆ ಭಾಳ ಕಷ್ಟ ಇದೆ ಸಿಗೋದು. ಅದಕ್ಕೆ ದಾಜಿಯವರಿಗೆಲ್ಲ ಹೇಳ್ತಾಯಿದ್ದೆ. ಅವಾಗ ತಾಯಿ ಹೇಳ್ತಾಯಿದ್ದು, ಮಿಸ್ ಮಾಡ್ಕೊಂಡ್ರು ನೀರು ರೀಚ್ ಆಗೋ ಟೈಮಿಗೆ ರೀಚ್ ಆಗೋದು. ನೀರು ರೀಚ್ ಆಗ್ಬೇಕಂತ ಟೈಮಿಗೆ ರೀಚ್ ಆಗಲ್ಲ. ಯಾವ ಟೈಮಿಗೆ ರೀಚ್ ಆಗ್ಬೇಕಂತದ ಅಲ್ಲಿ ಆ ಟೈಮಿಗೆ ನೀರು ರೀಚ್ ಆಗ್ತೀವಿ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಾನು ಬ್ರದರ್ ಹೇಳಿದ್ರು ಅದೇ ಟೈಮಿಗೆ ನನಗೆ ಗುರುಜಿಯವ್ರಿಗೆ ಏನು ಮಾಡಿದ್ರು ಅಂದ್ರೆ ಈ ಟೈಮಿಗೆ ನನಗೆ ಇಲ್ಲಿ ಕಳಿಸ್ಕೊಂಡ್ರು. ಸೊ ಅದಕ್ಕೆ 2 ಮಾತನ್ನು ಅಷ್ಟೇ ನಾನು ಮಾತಾಡಿದ್ದೀನಿ. ಆ ಬುಕ್ ಭಾಳ ಅದ್ಭುತ. ಒಂದು ರೀತಿಯಿಂದ ಅದು ಒಂದೇ ಪುಸ್ತಕ ಸಾಕಂತೇನ್ರಿ ನಾನು. ಅದು ಒಂದು ಓದಿಬಿಟ್ರೆ ಸಾಕ್ರಿ, ನಿಮ್ಮ ಜೀವನನ ಧನ್ಯ ಆಗೋಗ್ಬಿಡ್ತದೆ. ಅಷ್ಟು ನಾನು ಆಧ್ಯಾತ್ಮಿಕದ ಸಾವಿರಾರು ಪುಸ್ತಕ ಓದಿದ್ದೀನಿ. ನಾನು ಕಳೆದ 30 ವರ್ಷಗಳಿಂದ ಆಧ್ಯಾತ್ಮಿಕ ದಾರಿ ಒಳಗೆ ಸುಮಾರು 5-6 ಸಾವಿರ ಪುಸ್ತಕ ಓದಿನಂದ್ರೂ ಏನು ಕಡಿಮೆ ಆಗಲಿಕ್ಕೆ. ಆಧ್ಯಾತ್ಮಿಕ ದಾರಿ ಒಳಗೆ ಅಷ್ಟು ಪುಸ್ತಕ ಓದಿದ್ದೀನಿ ರೀ. 30 ವರ್ಷಗಳಿಂದ ಆಧ್ಯಾತ್ಮಿಕ ದಾರಿ ಒಳಗೆ ಬಂದವನೇನ್ರಿ ನಾನು. ಆದ್ರೆ 30 ವರ್ಷ ಏನು ಶ್ರಮ ಮಾಡಿದ್ರೆ ಭಗವಂತ ಸಿಗ್ತಾನಂತ ನನಗೆ ಗೊತ್ತಾದಲ್ರಿ. ಅದನ್ನು ನಿಮಗೆ ಅವ್ರು ಏನು ಕೊಡ್ಲಿಕ್ಕಂತಾರಂದ್ರೆ ಬರೀ ಒಂದೊಂದು ಭಂಡಾರದಿಂದ ಕೊಡ್ಲಿಕ್ಕಂತಾರೆ ರೀ. ಬರೀ 30 ನಿಮಿಷದ ಒಂದೊಂದು ಧ್ಯಾನದಿಂದ ನಿಮಗೆ ಕೊಡ್ಲಿಕ್ಕಂತಾರಂದ್ರೆ ಅಂಥ ಗುರುಜಿಯವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲ ಪುಣ್ಯವಂತರು. ಅಂಥ ಒಂದು ಎನ್ವೈರ್ಮೆಂಟ್ ಒಳಗೆ ನಾವೆಲ್ಲ ಅದೀವಿ ರೀ. ಅದನ್ನು ಯೂಸ್ ಮಾಡ್ಕೊಳ್ಳೋದು, ಸರಿಯಾದ ರೀತಿ ಒಳಗೆ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು. ಬರೀ ಧ್ಯಾನ ಪ್ರತಿ ಕ್ಷಣದೊಳಗೂ ಧ್ಯಾನದೊಳಗೆ ಇರುವಂಥದ್ದು ಲಭ್ಯತೆ ನಮ್ಮೊಳಗೆ ಅದ ರೀ. ಈಗ ಅದಕ್ಕೆ ಈ ಮನೆ ಒಳಗೆ ಹೋದ ತಕ್ಷಣ ಯಾವಾಗ ನಿಮಗೆ ಟೈಮ್ ಸಿಗುತ್ತದೆ, 2 ನಿಮಿಷ ಯಾಕಾಗೋದು, 2 ನಿಮಿಷ ಯಾಕಾಗೋದು, ನಿಮ್ಮ ಮನಸ್ಸನ್ನು ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡಿ. 2 ನಿಮಿಷ ಸಾಕು. ನಾನು 2 ನಿಮಿಷ ಇರೋದು ನಿಮ್ಮ ಕ್ರಮೇಣ ಹೆಂಗಾಗಿಬಿಡ್ತೀರಂದ್ರೆ ನೀವು ಅದು 3 ನಿಮಿಷ ಆಗ್ತದೆ, 4 ನಿಮಿಷ ಆಗ್ತದೆ. ಎಷ್ಟೋ ಸಲ ನೀವು ಈ ಭೂಮಿ ಮೇಲೆ ಇರೋಲ್ಲ. ಯಾವ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತದಂದ್ರೆ ನೀವು ಇಲ್ಲಿ ಇರೋದೇ ಇಲ್ಲ. ನೀವು ಮನಸ್ಸೊಳಗೆ ಏನು ಥಿಂಕ್ ಮಾಡ್ತಿರ್ತೀರಿ ಅಲ್ಲಿ ಹೋಗಿರ್ತೀರಿ, ನೀವು ಅಲ್ಲಿ ಕೆಲಸ ಮಾಡ್ತಿರ್ತೀರಿ ನೀವು. ಅಂಥ ಒಂದು ಶಕ್ತಿ ಇದರೊಳಗದೆ. ಅದಕ್ಕೆ ಎಲ್ಲರೂ ಇದು ಒಂದು ಶಕ್ತಿನ ಪಡೆಯೋಣ. ನಮ್ಮ ಜೀವನ ಭವ್ಯತೆ ಕಡೆ ಹೋಗ್ಬೇಕಾಗಿದೆ. ಆ ಭವ್ಯತೆಯನ್ನು ಕೊಡ್ತಕ್ಕಂಥ ಗುರುಗಳು ಸಿಕ್ಕಿದ್ದಾರೆ ನಮಗೆ. ಅದಕ್ಕೆ
ಇವತ್ತು ಒಂದು 4 ಮಾತು ಅಷ್ಟು ಮಾತಾಡಿದ್ದೀನಿ. ಮುಂದೆ ಏನು ಒಂದು 3 ದಿವಸ ಏನು ಇಲ್ಲಿ ಇನ್ನು 3 ಸಿಗ್ತಾವೆ. ಇನ್ನು 3 ಒಳಗೂ ನಾನು ಒಂದೊಂದು 2 ಟಾಪಿಕ್ಸ್ ಬಗ್ಗೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಾಗ ನೀವು ಏನೋ ನಿಮ್ಗೆ ಡೌಟ್ಸ್ ಇದ್ರೂ ನೀವು ಆ ಟೈಮ್ ಒಳಗೆ ಕೇಳ್ಬೋದು, ಏನು ತೊಂದರೆ ಇಲ್ಲ. ಆ ಟೈಮ್ ಒಳಗೆ ನೀವು ಕೇಳಿದ್ರು ಕೂಡ ದಾಜಿಯವರು ಏನು ಉತ್ತರ ಕೊಡ್ತಾರೆ ಅದು ನಿಮಗೆ ಸಿಗ್ತದೆ. ಥ್ಯಾಂಕ್ ಯು.